ಮುಖಂಡರು, ನಮ್ಮ ಪಕ್ಷದ ಆಲ್ಮೋಸ್ಟ್ ಮೋಸ್ಟ್ ಸೀನಿಯರ್ ಲೀಡರ್ ಭೀಮಣ್ಣ ಖಂಡ್ರೆ ಅವರು ನಿಧನ ಹೊಂದಿದ್ದಾರೆ ಅಂತ ಕೇಳಿ ನಮಗೆಲ್ಲ ಇದೆ. ಈ ಭೀಮಣ್ಣ ಖಂಡ್ರೆ ಅವರು ನನ್ನ ಅನಿಸಿಕೆ 1923ರಲ್ಲಿ ಹುಟ್ಟಿ ಅವರು 103 ವರ್ಷ ಆಯ್ತು ಸರ್. 103 ವರ್ಷ ಅಂದರೆ ಒಂದು 2 ವರ್ಷ ಹಿಂದೆ ನಮ್ಮ ಎಲೆಕ್ಷನಲ್ಲಿ ಚುನಾವಣೆ ಟೈಮಲ್ಲಿ ಪ್ರಚಾರಕ್ಕೆ ಬರ್ತಿದೆ. ಅವಾಗ ಅವ್ರನ್ನ ಭೇಟಿ ಮಾಡಿ ಹೋಗುವಾಗ ಆವಾಗಲೂ ಗಟ್ಟಿಯಾಗಿ 3 ವರ್ಷ ಅಂತ ಅನಿಸ್ತಾ ಇರಲಿಲ್ಲ. ಅಷ್ಟು ಗಟ್ಟಿಯಾಗಿ ಅಷ್ಟು ಧ್ವನಿನೂ ಹಂಗೆ ಯುವಕರದ್ದು ಧ್ವನಿ ಇದ್ದಂಗೆ ಇತ್ತು, ಹೆಲ್ತಿಯಾಗಿತ್ತು. ಇವತ್ತು ಕೇಳಿ ನಮಗೆಲ್ಲ ದುಃಖ ತಂದಿದ್ದಾರೆ. 4 ಬಾರಿ MLA ಆಗಿ, 1 ಬಾರಿ ಮಂತ್ರಿಯಾಗಿ, 2 ಬಾರಿ NSC ಆಗಿ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆಯಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷ ಆಗಿ ಆಲ್ ಓವರ್ ಇಂಡಿಯಾಗೆ, ನಮ್ಮ ರಾಜ್ಯಕ್ಕಿಲ್ಲ ಆಲ್ ಓವರ್ ಇಂಡಿಯಾಗೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ನಿಧನವನ್ನು ಬಗ್ಗೆ ನಮಗೆಲ್ಲ ದುಃಖ ತಂದಿದೆ. ಅವರಿಗೆ ಅವರ ಕುಟುಂಬಕ್ಕೆ ಈ ಸಹಿಸಿಕೊಳ್ಳೋ ಶಕ್ತಿ ಕೊಡಿ. ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು, ಅವರ ಕುಟುಂಬ ಇಲ್ಲ, ಈ ರಾಜ್ಯದಲ್ಲಿ ಎಸ್ಪೆಷಲಿ ನಮ್ಮ ಗುಲ್ಬರ್ಗ ಇಲ್ಲಿ, ಯಾದಗಿರಿ ಇಲ್ಲಿ, ಬೀದರ್ ಇಲ್ಲಿ, ರಾಯಚೂರು ಇಲ್ಲಿ, ಆ ಭಾಗದಲ್ಲಿ ಹೆಚ್ಚಿನ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಸಹಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ. ಅದ್ರ ಜೊತೆಲಿ ಹೆಚ್ಚಾಗಿ ಇವತ್ತು ರಾಜಕೀಯ ಅಂತೂ ನಾವು ಮಾತಾಡೋಕ್ಕೆ ಹೋಗಲ್ಲ. ಈ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಮ್ಗೆ ಕರೆದಿರೋದು ಉದ್ದೇಶ ಅಂದರೆ ಇದೇ ತಿಂಗಳು 24ನೇ ತಾರೀಕಿಗೆ ಮನೆ ಹಂಚೋ ಕಾರ್ಯಕ್ರಮಕ್ಕೆ ತಮ್ಮ ಪ್ರೆಸ್ ಮೀಟನ್ನು ಕರೆದಿರೋ ತಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಾಗಿ ಟೋಟಲ್ ಇಡೀ ರಾಜ್ಯದಲ್ಲಿ 1,80,253 ಮನೆಗಳು ಹಿಂದಿನ ಸರ್ಕಾರದಲ್ಲಿನೇ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದೆ. 15, 16, 17, 18ರಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಂದ್ರೆ 7 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಇದೇ ಬಡವ್ರ ಮನೆ ಕಟ್ಟಕ್ಕೆ 18% GST ಹಾಕಿ 1,22,000 ವಾಪಸ್ ತೊಗೊಳ್ತಾರೆ. ನಾನು ಭಾಳ ಸಂದರ್ಭದಲ್ಲಿ BJP ಮುಖಂಡರಿಗೆ ಹೇಳಿದ್ದೀನಿ, ನಾನು ನಿಮ್ಮದೇ ಸರ್ಕಾರ ಇದೆ, ಬಡವ್ರ ಮನೆಗೆ GST ಹಾಕೋದು ಬೇಡ, ಕಾಸು ಜಾಸ್ತಿ ಆಗ್ತದೆ, 7 ಲಕ್ಷ ಆಗ್ತದೆ, ನೀವು 18% ಏನು GST ಹಾಕ್ತೀರಾ, ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ ಭಾಳ ಸತಿ ನಾನು ಹೇಳಿದ್ದೀನಿ. ಅದೊಂದು ಕಡೆ ಇರಲಿ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ, SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ ಬೆನಿಫಿಷಿಯರಿ ಕಟ್ಟಬೇಕು. ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಸ್ಲಮ್ ಬೋರ್ಡ್ಗೆ 1,80,253 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಯಾವಾಗ 8 ವರ್ಷದಲ್ಲಿ ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000. ಪಾಪ ಬಡವರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು. ಈ ಕಾಂಟ್ರಾಕ್ಟ್ಗಳು ಏನು ಮಾಡಿಬಿಟ್ಟಿದ್ದಾರೆ, ಈ 1,80,253 ಮನೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ದುಡ್ಡು ಏನು ಬರ್ತದೆ ಅದನ್ನು ಒಂದು ಡೆಮಾಲಿಷ್ ಮಾಡಿ ಬಾಯಿ ಆಗಿಬಿಟ್ಬಿಟ್ಟಿದ್ದಾರೆ. ಎಲ್ಲ ಜನ ಬೀದಿಯಲ್ಲಿದ್ದರು. ನಮ್ಮ ಸರ್ಕಾರ ಬಂದಾದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗೊಬ್ಬ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರೋದು. ಏನಕ್ಕಂದರೆ ಈ ಗ್ಯಾರಂಟಿಗಳೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ 55,000 60,000 ಕೋಟಿ ಆಗ್ತದೆ. ಅದರಲ್ಲಿ ಹೆಂಗೊಪ್ಪ ಇದು 7,400 ಕೋಟಿ ಹೋಗಿ ಕೇಳೋದು ಅಂತ ಬಿಟ್ಟು ಧೈರ್ಯ ಮಾಡಿ ನಾನು ಪ್ರಸಾದ್ ಅವರು ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೇಲಿ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೇಲಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಬೆನಿಫಿಷರಿ ದುಡ್ಡು ಕಟ್ಟೋಕ್ಕೆ ಸಾಧ್ಯ ಆಗಲ್ಲ. ಹಂಗೆ ಸರ್ಕಾರ ವತಿಯಿಂದ ನಾವೇ ದುಡ್ಡು ಕಟ್ಟು ಕೊಡಬೇಕಾಗ್ತದೆ ಅಂತ ಹೇಳಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ, ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು ನಾನು ಕೊಡ್ತೀನಿ. 2026 1 ಡಿಸೆಂಬರ್ವರೆಗೆ ನೀವು 1,80,000 ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟು 2024ರಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಲಿಕ್ಕೆ ಹೋದ ವರ್ಷ 2024 ಮೇದಲ್ಲಿ ನಾವು 36,789 ಮನೆಗಳು ಕೊಟ್ಟಿವಿ ಇಡೀ ರಾಜ್ಯದಲ್ಲಿ. ಈ ಬಾರಿ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾ ಇದ್ದೀವಿ. ಹುಬ್ಳಿದಲ್ಲಿ ಈಗ ನೋಡಿ ಪಕ್ಕದಲ್ಲೇ ಮನೆ ಕಟ್ಟಿದ್ದೀವಿ. ಹುಬ್ಳಿಯ ಪ್ರಸಾದ ಬಾಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1,300ರಲ್ಲಿ 1,008 ಮನೆ ಇಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ತುಮಕೂರಲ್ಲಿ ಕೊಡ್ತಾ ಇದ್ದೀವಿ, ಸಿರಾದಲ್ಲಿ ಕೊಡ್ತಾ ಇದ್ದೀವಿ, ಯಾದಗಿರಿಯಲ್ಲಿ ಕೊಡ್ತಾ ಇದ್ದೀವಿ, ಬೀದರಲ್ಲಿ ಕೊಡ್ತಾ ಇದ್ದೀವಿ, ಬಳ್ಳಾರಿಯಲ್ಲಿ ಕೊಡ್ತಾ ಇದ್ದೀವಿ, ಚಿತ್ರದುರ್ಗದಲ್ಲಿ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ
ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ. ಫಸ್ಟ್ ಸ್ಟೇಜಲ್ಲಿ 36,789 ಮನೆ ಕೊಟ್ವಿ. ಈಗ 42,345 ಮನೆಗಳು ಈಗ ಸೆಕೆಂಡ್ ಸ್ಟೇಜಲ್ಲಿ ಕೊಡ್ತಾ ಇದ್ದೀವಿ. ಇನ್ನು 2 ತಿಂಗಳಾದಮೇಲೆ ಇನ್ನೂ ಒಂದು 30,000 ಮನೆಗಳು ಕೊಡಬೇಕಂತ ನಾವು ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ಆ ಕಾರಣಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಮನೆ ಮುಖ್ಯ ನಮ್ಮ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾವ್ರೆ, ಮನೆ ಮುಖ್ಯಮಂತ್ರಿಗಳು ಬರ್ತಾವ್ರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ಸಚಿವರು ಬರ್ತಾವ್ರೆ. ರಾಹುಲ್ ಗಾಂಧಿ ಬರಬೇಕಾಗಿತ್ತು, ಅವ್ರು ಯಾವುದೋ ಬೇರೆ ಕಾರ್ಯಕ್ರಮದಿಂದ ರಾಹುಲ್ ಗಾಂಧಿ ಅವ್ರು ಬರ್ತಾ ಇಲ್ಲ. ಈಗ $1 ಲಕ್ಷ ಕೊಡಬೇಕು ಅಷ್ಟೇ. 1 ಲಕ್ಷ ಕೊಡಬೇಕು. 7.5 ಲಕ್ಷದಲ್ಲಿ 1 ಲಕ್ಷ ರೂಪಾಯಿ ಕೊಡಬೇಕು. 4 ಲಕ್ಷ ಏನಿದೆ ಅದು ನಾವು ಸರ್ಕಾರ ವತಿಯಿಂದಲೇ ಕೊಟ್ಟುಕೊಡ್ಬೇಕಂತ ಮಾಡಿ ಈ ಮನೆಗಳು ಕೊಡ್ತಾ ಇರೋದು. ಇದು ಸಮಸ್ಯೆ ಏನಾಗ್ತವೆ ಇಂಥ ಮನೆಗಳು ಬಂತು. ಈಗ ಏನಾಗಿದೆ, ಹಾಕಿ 6 ವರ್ಷ, ಕಟ್ಟಕ್ಕೆ 4 ವರ್ಷ, ಅದನ್ನ ಹಂಚಿಕೆ ಮಾಡಕ್ಕೆ 3 ವರ್ಷ, 15 ವರ್ಷ ಅಲ್ಲೇ ಹೋಗ್ಬಿಡುತ್ತೆ. ಅದೇ ಅದಕ್ಕೆ ನಾವು ಈ ತೀರ್ಮಾನ ತಗೊಂಡಿತ್ತು. ಪಾಪ ಏನಾಗಿದೆ, ಒಂದು ಉದಾಹರಣೆ ನಾನು ಕೊಡ್ತೀನಿ. ನಾನೇ MLA ಆಗಿದ್ದೀನಿ ಚಾಮರಾಜನಗರದಲ್ಲಿ. ನನಗೂ ಒಂದು 2,000 ಮನೆ ಸ್ಯಾಂಕ್ಷನ್ ಆಗಿತ್ತು. ನಾನು ಜನತಾದಳ MLA ಆಗಿದ್ದೆ. 2014 2,000 ಮನೆ ಸ್ಯಾಂಕ್ಷನ್ ಆಗಿತ್ತು. ಆವಾಗ ನಮ್ಮ ಇಂಜಿನಿಯರ್ಗಳು ಹೋಗಿದ್ದಾರೆ, ಜನತಾ ಕಾಲೋನಿ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಹೋಗಿ ಅವ್ರು ಹೇಳಿದ್ದಾರೆ, ನಿಮ್ಮ ಮನೆಗಳು ಸ್ಯಾಂಕ್ಷನ್ ಆಗಿದೆಪ್ಪ, ಮನೆಗಳು ಖಾಲಿ ಮಾಡ್ಕೊಂಡು ನಾವು ಬರ್ತೀವಿ. ಅದು ಹೆಂಗೋ ಟಾರ್ಪಲ್ ಹಾಕೋನೋ ಶೆಡ್ ಹಾಕೋನೋ ಪಾಪ ಬಡವ್ರು ಹೆಂಗೋ ಒಂದು ಜೀವನ ಮಾಡ್ಕೊತಾ ಇದ್ರು. ಅವ್ರಿಗೇನು ಮಾಡಿದ್ದಾರೆ, ಅಲ್ಲಿ ಹೋಗಿ ಇಂಜಿನಿಯರ್ಗಳು ಕೇಳಿದ್ದಾರೆ, ನೀವು ಖಾಲಿ ಮಾಡಿ ನಾವು 1 ವರ್ಷದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಿ ಕಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಒಪ್ಪಲಿಲ್ಲ. ಬೇಡಪ್ಪ ನೀವು ಮಾಡಲ್ಲ, ನಮ್ಗೆ ಆಗಲ್ಲ, ನಮ್ಮ ಕೈಯಲ್ಲಿ ನಾವು ಹಿಂಗೆ ವಾಸ ಮಾಡ್ತೀವಿ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇಂಜಿನಿಯರ್ಗಳು ಬಂದು ನನಗೆ ಹೇಳಿದ್ರು, ಸರ್ ಈ ಥರ ಜನತಾಗಳಿಂದ 2,000 ಮನೆಗಳು ಸ್ಯಾಂಕ್ಷನ್ ಆಗಿದೆ, ಈ ಮನೆಗಳು ಖಾಲಿ ಮಾಡಿಕೊಡ್ತಾ ಇಲ್ಲ, ನೀವೇ ಬಂದು ಹೇಳಿ ಅಂತ. ಅವಾಗ ನಾನೇ ಜನಗಳಿಗೆ ಅಂದೆ, ಮನೆ ಸ್ಯಾಂಕ್ಷನ್ ಆಗಿದೆ, 2,000 ಮನೆ ಖಾಲಿ. ಅವಾಗ ನಾನು ಅವೇರ್ನೆಸ್ ತರಬೇಕಾಗಿತ್ತು. ನೀವು ನೋಡಿ 4.5 ಲಕ್ಷ ನೀವು ಕೊಡಬೇಕು, ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ಮಿಕ್ಕಿದು 4.5 ಲಕ್ಷ ಕೊಡಬೇಕಂತ ನಾನು ಅವೇರ್ನೆಸ್ ಅವ್ರು ತರಬೇಕಾಗಿತ್ತು. ಯಾವ ಮೇಲೂ ತಂದಿಲ್ಲ. ಅವ್ರೇನು ಸರ್ಕಾರ ವತಿಯಿಂದ ಕಟ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದ್ದಿದ್ದ ಮನೆ ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಪಾಪ ಬಡವ್ರ ಹೆಂಗೋ ಅವ್ರಿಗೆ ಜೀವನ ಟಾರ್ಪಲ್ ಹಾಕೊಂಡು ಮತ್ತೊಂದು ಹಾಕೊಂಡು ಪಾಪ ಅವ್ರ ಕೈದಲ್ಲಿ ಹೆಂಗೋ ಜೀವನ ಮಾಡ್ತಾಯಿದ್ರು. ಪಾಪ ಖಾಲಿ ಮಾಡಿಬಿಟ್ಟು ಏನು ಮಾಡಿದರೆ, ಭಾಳಷ್ಟು ಕಡೆ ನಾನು ನೋಡಿದ್ದೀನಿ, ಎಲ್ಲ ಕಡೆ ನಾನು ವಿಸಿಟ್ ಕೊಟ್ಟೆ, ಕಣ್ಣಲ್ಲಿ ನೀರು ಬಂತು ನನಗೆ. ಭಾಳಷ್ಟು ಕಡೆ ಹೋದರೆ ಎಲ್ಲೆಲ್ಲಿ ಮನೆಗಳು ಡಿಮಾಂಡ್ ಆಗಿದೆ ಅಲ್ಲೇ ಪಕ್ಕದಲ್ಲಿ ಒಂಥರ ಟೆಂಟ್ ಹಾಕಿ ಮಕ್ಕಳು ಅವರು 5 ಜನ 6 ಜನ ಅಲ್ಲೇ ವಾಸ ಮಾಡ್ತಾರೆ. ಅದೇ ನೋಡಿಬಿಟ್ಟು ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಾನು ಇಲ್ಲ ಸರ್, ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಮನೆಗಳು ನಾವು ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಇದಕ್ಕೆ ನಾನು ಮಾಧ್ಯಮ ಸ್ನೇಹಿತರು ಕೇಳಿದೆ, ಇದೇನಕ್ಕೆ BJP ಅವ್ರು ಮಾಡಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಇಲ್ಲ BJP ಅವ್ರಿಗೆ. ನಮಗಂತೂ ಗ್ಯಾರಂಟಿ ಒತ್ತಡ ಇದೆ. ಈ BJP ಅವ್ರು ಹೇಳ್ತಾರೆ, ಈ ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ, ಏನೂ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಇದಕ್ಕಿಂತ ಒಳ್ಳೆ ಕೆಲಸ ಏನಿದ್ರು 36,780 ಮನೆ ಕೊಟ್ಟಿದ್ದೀವಿ. ಈಗ 42,000 ಮನೆಗಳು ಕೊಡ್ತಾ ಇದ್ವಿ, 80,000 ಮನೆಗಳು ಕೊಟ್ಟಿದ್ವಿ. ಆ ಟೈಮಲ್ಲಿ BJP ಅವರಿಗೆ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಇರಲಿ, ಯಡಿಯೂರಪ್ಪ ಅವರು ಇರಲಿ, ಬಸವರಾಜ ಬೊಮ್ಮಾಯಿ ಇರಲಿ, ಆ ಟೈಮಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ. ನಾವು ಜನಗಳು ಚುನಾವಣೆ ಟೈಮಲ್ಲಿ ಇದು ಕೊಟ್ಟಿಲ್ಲ, ಮಾತು ಕೊಟ್ಟಿಲ್ಲ. ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿ ಕೊಟ್ಟಿದ್ವಿ. ಅದ್ರ ಜೊತೆಯಲ್ಲಿ ಬಡವ್ರ ಮನೆ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ. ಅಂದರೆ ಬಡವ್ರ ಬಗ್ಗೆ ಕಾಲೇಜ್ ಅವ್ರು ಮಾಡ್ಬೋದಾಗಿತ್ತಾನೆ. ಈಗ BJP ನಿಮ್ಮ ಪಕ್ಷದವರು ಹೇಳ್ತಾರೆ ಗ್ಯಾರಂಟಿಯಿಂದಾಗಿ ನಮ್ಮ ಅಭಿವೃದ್ಧಿ ಕಾರ್ಯ ನಿಂತು, ನಿಮ್ಮ MLA ಹೇಳ್ತಾರೆ BJP ಆರೋಪ ಮಾಡೋಕ್ಕೆ ನಿಮ್ಮದೇ MLA ಅದಿಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ, ಆಯ್ತಪ್ಪ. ಈಗ ಮನೆಗಳು ಹೆಂಗೆ ಕೊಡ್ತಾ ಇದ್ದೀವಿ ನಾವು? ಈಗ BJPಯಲ್ಲಿ ಯಾವ ಗ್ಯಾರಂಟಿನೂ ಇಲ್ಲ ಅಂತಾನೆ. ಒಂದು ಕಡೆ ನಾವು MLAಗಳಿಗೆ ಅದೇನಾಗಿದೆ 2013 ಹಿಡ್ಕೊಂಡು 2014 ಎಲ್ಲ ತಾಲೂಕಲ್ಲಿ ಸಿದ್ದರಾಮಯ್ಯ ಅವರು ಏನಾಗಿದ್ದಾರೆ, ಅವಾಗ ಒಂದೊಂದು ಕಾನ್ಸ್ಟಿಟ್ಯೂನ್ಸ್ಗೆ ಒಂದು ತಾಲೂಕಿಗೆ 5 ವರ್ಷಕ್ಕೆ 1,000 ಕೋಟಿ, 1,500 ಕೋಟಿ, 2,000 ಕೋಟಿ ಕೊಟ್ಟಿದ್ರು ಅಭಿವೃದ್ಧಿ ಕೆಲಸಕ್ಕೆ. ಅದೇ ಆಸೆ ಭಾಳ ಜನ MLAಗಳು ಇಟ್ಕೊಂಡಿದ್ದಾರೆ. ಈಗಲೂ ಕೊಡ್ತವ್ರೆ. ಮೊನ್ನೆ ಎಲ್ಲರಿಗೂ 55 ಕೋಟಿ ಕೊಟ್ಟವ್ರೆ. ಈಗ 75 ಕೋಟಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ನಾನು ಭಾಳಷ್ಟು ಕಡೆ ನೀವು ಹೇಳ್ತಾ ಇದ್ರಲ್ಲ, ನಾನು ಹೋದ ವರ್ಷದ ಲೆಕ್ಕ ಹೇಳ್ತೀನಿ. ನಾನು 2025 ಜಿಲ್ಲಾ ಕಾರ್ಯಕ್ರಮ ಮಾಡ್ತೀನಿ, ಉದ್ಘಾಟನೆ ಕಾರ್ಯಕ್ರಮ ಬಂದು ಗುದ್ಲಿ ಪೂಜೆ ಕಾರ್ಯಕ್ರಮ. ನನ್ನ ಅನಿಸಿಕೆ ನಾನು ಹೋಗಿರೋದು ಕಾರ್ಯಕ್ರಮ 7-8 ಜಿಲ್ಲೆಗೆ ನಾನು ಹೋಗಿದ್ದೀನಿ. ನಾನು ಕೊಪ್ಪಳಕ್ಕೆ ಹೋಗಿದ್ದೆ, 1,610 ಕೋಟಿದು ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದ್ರು. ಮೈಸೂರಲ್ಲಿ 2,500 ಕೋಟಿ ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ. ದೊಡ್ಡಬಳ್ಳಾಪುರಲ್ಲಿ 1,900 ಕೋಟಿ. ಆ ಥರ ಎಲ್ಲ ತಾಲೂಕಲ್ಲಿ ಮಾಡ್ಕೊಂಡು ಬರ್ತಾವ್ರೆ. ನಾನು ಸಂಡೂರಲ್ಲಿ ಬರೀ ಒಂದೇ ತಾಲೂಕಲ್ಲಿ 1,680 ಕೋಟಿ 2025 ಮೊನ್ನೆ ನಾವು ಇದರಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 900 ಕೋಟಿದು ಗುದ್ಲಿ ಪೂಜೆನ ಮಾಡಿದ್ದಾರೆ. ಅಂದರೆ ನನ್ನ ಕ್ಷೇತ್ರದಲ್ಲಿ ಉದಾಹರಣೆ, ನನ್ನ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ BJP ಸರ್ಕಾರ 90 ಕೋಟಿ ಮೇಲೆ ಕೊಟ್ಟಿಲ್ಲ, 5 ವರ್ಷದಲ್ಲಿ 90 ಕೋಟಿ ಕೊಟ್ಟಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಗ್ಯಾರಂಟಿಗಳನ್ನೇ
ಕನಿಷ್ಠ 480 ಕೋಟಿ ಅನುದಾನ ನಾನು ತಗೊಂಡಿದ್ದೀನಿ. ನಾನು 80 ಕೋಟಿ ಅನುದಾನ ನಾನು ತಗೊಂಡಿದ್ದೀನಿ. ಅಂದ್ರೆ ನಾನು ಹೇಳೋದೇನಪ್ಪ ಅಂದ್ರೆ ಇಲ್ಲ ಹೇಳ್ತೀನಿ, ಅದೆಲ್ಲ ಕೊನೆಯಲ್ಲಿ ಹೇಳ್ತೀನಿ. ನಾನು ಹೇಳಪ್ಪ ಏನಂದ್ರೆ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಏನಕ್ಕಂದ್ರೆ ಇದು ಬಡವ್ರಿಗೂ ಒಳ್ಳೆಯದಾಗ್ತದೆ. ನೀವು ಮೆಸೇಜ್ ಕೊಡಬೇಕು, ಪ್ರಚಾರ ಮಾಡಬೇಕು. ಏನಕ್ಕಂದ್ರೆ ಇದು ಒಂಥರ ಈಗ ಅವ್ರು ಗ್ಯಾರಂಟಿ ಅವ್ರು ಕೊಡ್ಬೋದಾಗಿತ್ತಾನೆ ಮನೆಗಳು. ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾರೆ ಕಂಪ್ಲೀಟ್ ಮಾಡ್ತೀನಿ ಆಮೇಲೆ ಕೊನೆಯಲ್ಲಿ ಅದು ಏನು ಸರ್ ನಾನು ನಿಮ್ಗೆ ಕೇಳೋದು ಏನಕ್ಕಂದ್ರೆ ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ, ಮಾಡ್ಬೋದಾಗಿತ್ತಾನೆ ಅವರು. ನಾವು ಗ್ಯಾರಂಟಿ ಒತ್ತಡದಲ್ಲೂ ಮನೆಗಳು ಫ್ರೀ ಕೊಡ್ತಾ ಇದ್ವಿ. ಇದು ಒಂದೇ ಇಲ್ಲ ಸರ್, ಇದು ಇನ್ನೊಂದು ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಇದೆ, ಈಗ ಆಲ್ರೆಡಿ ಅಪ್ರೂವ್ ಮಾಡಿದ್ದಾರೆ. ಈ ಕ್ಯಾಬಿನೆಟ್ 29ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಅದನ್ನು ಸರ್ಕಾರ ವತಿಯಿಂದನೇ ಕಟ್ಟಿಕೊಡ್ಬೇಕಂತ ಅದೊಂದು ಕಡೆ ತೀರ್ಮಾನ ತಗೊಂಡಿದ್ದಾರೆ. ಅದ್ರ ಜೊತೆ ಬೆಂಗಳೂರಲ್ಲಿ ನಮ್ಮ ಸರ್ಕಾರ ಏನು ಮಾಡಿದ್ರೆ ನಾನು ಹೇಳಬೇಕಿಲ್ಲ, ವಸತಿ ಮಂತ್ರಿಯಾಗಿ ನನ್ನ ಇಲಾಖೆ ನಾನು ಹೇಳ್ತಾ ಇರೋದು. ಬೆಂಗಳೂರಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ 1 lakh ಹೌಸಿಂಗ್ ಸ್ಕೀಮ್ ಅಂತ ತಂದಿದೆ ಸರ್. 1 lakh ಹೌಸಿಂಗ್ ಸ್ಕೀಮಲ್ಲಿ ಈ ಬೆಂಗಳೂರು ಸಿಟಿನ ನೋಡಿರ್ಬೋದು, ಎತ್ತರದಲ್ಲಿ ಬೆಳೆದಿದೆ. 1 ಕೋಟಿ ಜನಸಂಖ್ಯೆ ಆಗಿದೆ, ಅಲ್ಲಿ ಎತ್ತರದಲ್ಲಿ ಬೆಳೆದಿದೆ. ಆಟೋ ಚಾಲಕರು, ಬೀದಿ ವ್ಯಾಪಾರ ಮಾಡೋರು, ಕೂಲಿ ಮಾಡೋರು ಅಲ್ಲಿ ಜಾಸ್ತಿ. ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 1028 ಎಕರೆ ಜಾಗ ಸರ್, 1028 ಎಕರೆ ಜಾಗ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅವ್ರಿಗೆಲ್ಲ ಸರೌಂಡಿಂಗ್ ಬೆಂಗಳೂರು ಸಿಟಿ ಸರೌಂಡಿಂಗಲ್ಲಿ ಅವ್ರಿಗೆಲ್ಲ ಮನೆ ಕಟ್ಕೊಡ್ಬೇಕಂತ 6 ಲಕ್ಷನ ನಿಗದಿ ಮಾಡಿದ್ರು. ರೇಟ್ ಪ್ರಸಾದ್ ಭಾಯ್ ಅವರೇ 6 ಲಕ್ಷಕ್ಕೆ ನಿಗದಿ ಮಾಡಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾ ಇತ್ತು. ಸ್ಟೇಟ್ ಗೌರ್ಮೆಂಟ್ನಿಂದ ಜನರಲ್ ಇದ್ರೆ 1,20,000, SC ST ಇದ್ರೆ 2 ಲಕ್ಷ. ಬರೀ ಜನರಲ್ ಅವರು 2.5 ಲಕ್ಷ ಕೊಟ್ಟರೆ ಅವ್ರ ಮನೆ ಆಗೋದು. SC ST 1,20,000 ಕೊಟ್ಟರೆ ಅವ್ರಿಗೆ ಒಂದು ಮನೆ ಬೆಂಗಳೂರು ಸಿಟಿಯಲ್ಲಿ ಅವ್ರ ಸ್ವಂತ ಮನೆ ಆಗೋದು. ಸಿದ್ದರಾಮಯ್ಯ ಇರುವಾಗ ಮಾಡಿ 1,028 ಎಕರೆ ಕೊಟ್ಟರು. ಅದಾದಮೇಲೆ 18 ನಮ್ಮ ಸರ್ಕಾರ ಬಂದಿಲ್ಲ, ಸಮ್ಮಿಶ್ರ ಸರ್ಕಾರ ಬಂತು. ಇದೇ ಬಸವರಾಜ ಬೊಮ್ಮಾಯಿಯವರು ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ನೋಡಿ. ಇದೇ ಬಸವರಾಜ ಬೊಮ್ಮಾಯಿಯವರು 2021ರಲ್ಲಿ ರಿವ್ಯೂ ಮಾಡಿಬಿಟ್ಟು ನಾವೇನು 6 ಲಕ್ಷ ನಿಗದಿ ಮಾಡಿದ್ವಿ ರೇಟ್, ಅದಕ್ಕೆ 11,20,000 ಮಾಡ್ತಿದ್ವಿ, ಈಕ್ವಲ್ ಟು ಡಬಲ್. ಈಗ ನಮ್ಗೆ ನಾವು ಮಾಡಿರೋದು ಬಡವರಿಗೆ ಜನರಲ್ ಇದ್ರೆ 2.5 ಲಕ್ಷ ಕೊಟ್ಟು ಅವ್ರ ಮನೆ ಆಗೋದು, SC ST ಇದ್ರೆ 1,70,000. ಈಗ 8.5 ಲಕ್ಷ ಅವ್ರು ಕಟ್ಟಬೇಕು. ಎಲ್ಲಿಂದ ಬಡವರು ಕಟ್ತಾರೆ? ಆ ಕೆಲಸಗಳು ಕಾಮಗಾರಿಯಿಂದ ಎಲ್ಲ ನಿಂತುಬಿಟ್ಟಿತ್ತು, ಯಾರೂ ಬರ್ತಾ ಇಲ್ಲ, ಅಪ್ಲಿಕೇಶನ್ ಇಲ್ಲ, ಯಾವುದಿಲ್ಲ. ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಕೇಳಿದ್ರು, ನಾನು ಒಂದು ಕನಸು ತಗೊಂಡು ಬೆಂಗಳೂರು ಸಿಟಿದು ಏನಾಯ್ತು 1 ಲಕ್ಷ ಹೌಸಿಂಗ್ ಸ್ಕೀಮ್ ಅಂತ. ನಾನು ಹೇಳಿದೆ ಸರ್, ತಾವು 6 ಲಕ್ಷ ನಿಗದಿ ಮಾಡಿದ್ದೀರಿ ಅಂತ. ಈ BJP ಸರ್ಕಾರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ರಿವ್ಯೂ ಮಾಡಿಬಿಟ್ಟು 11,20,000 ಈಕ್ವಲ್ ಡಬಲ್ ಮಾಡಿಬಿಟ್ಟವ್ರೆ. ಯಾರೂ ಮುಂದೆ ಬರ್ತಾ ಇಲ್ಲ ಸರ್. ಪಾಪ ಬಡವರು ಎಲ್ಲಿಂದ ಕಟ್ಟಿಸ್ತಾರೆ? 2 ಲಕ್ಷ ಕೊಡೋದೇ ಕಷ್ಟ. ಅವರು 8.5 ಲಕ್ಷ ಎಲ್ಲಿ ಕೊಡ್ತಾರೆ? ಕೊಡಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಇಮಿಡಿಯೇಟ್ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ, ಇಲ್ಲ 1 ಲಕ್ಷ ರೂಪಾಯಿ ನೀವು ಕಡಿಮೆ ಮಾಡು, ಸರ್ಕಾರ ವತಿಯಿಂದ ನಾನು ಕೊಡ್ತೀವಿ ಅಂತ ಹೇಳಿ 1 ಲಕ್ಷ ಕಡಿಮೆ ಮಾಡಿದ್ರು. ಅವ್ರಿಗೇನು ಮಾಡಿದ್ರು, ಒಂದು ಕೆಲಸ ಮಾಡು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದ 1 ಲಕ್ಷ ಕಡಿಮೆ ಮಾಡಿದ್ರೆ 10,20,000 ಆಗ್ತದೆ. ಬೆನಿಫಿಷರಿ 3 ಲಕ್ಷ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ 3 ಲಕ್ಷ ಕೊಡ್ತೀವಿ. 8 ಲಕ್ಷ ಏನು ಕಟ್ಟಬೇಕು ಅವರು ಬ್ಯಾಂಕಿಂದ ಲೋನ್ ತೊಗೊಳ್ಳಿ ಅಂತ ಸೂಚನೆ ಕೊಟ್ಟರು. 5 ಲಕ್ಷ ರೂಪಾಯಿ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅವ್ರನ್ನ ಕರೆದ್ವಿ ನಾವು. ನ್ಯಾಷನಲೈಸ್ ಅವ್ರನ್ನ ಭಾಳ ದಿನ ನಾವು 1 ತಿಂಗಳು ಸರ್ಕಸ್ ಮಾಡಿದ್ವಿ. ಅದಕ್ಕೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಏನಾಯಿತು, ಸಿಬಿಲ್ ಇಲ್ಲ ಪಾಪ ಬಡವರಿಗೆ. ಯಾವುದೋ ಒಂದು 2 ವೀಲರ್ ಲೋನ್ ತೊಗೊಂಡಿರ್ತಾರೆ, ಮತ್ತೊಂದು ಲೋನ್ ತೊಗೊಂಡಿರ್ತಾರೆ. ಸಿಬಿಲ್ ಇಲ್ಲ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರೂ ಮುಂದೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿ ಸರ್, ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಯಾರೂ ಮುಂದೆ ಬರ್ತಾ ಇಲ್ಲ. ಏನಕ್ಕಂದ್ರೆ ಯಾರ್ದು ಸಿಬಿಲ್ ಬರ್ತಾ ಇಲ್ಲ, ಆಲ್ಮೋಸ್ಟ್ ಸಿಬಿಲ್ ಇಲ್ಲ. ಯಾವುದೋ ಸಣ್ಣ ಪುಟ್ಟ ಲೋನ್ ತೊಗೊಂಡಿರ್ತಾರೆ ಸರ್, 2 ಇನ್ಸ್ಟಾಲ್ಮೆಂಟು ಕಟ್ಟಿಲ್ಲ ಅಂದರೆ ಅವ್ರು ಸಿಬಿಲ್ ಬರೋಲ್ಲ. ಹಂಗಾಗಿ ನಾವು ಪ್ರೈವೇಟಲ್ಲಿ ತೊಗೊಂಡ್ರೆ ಸರ್ 11ರಿಂದ 12% ಇಂಟ್ರೆಸ್ಟ್ ಆಗ್ತದೆ. ನ್ಯಾಷನಲೈಸ್ ಬ್ಯಾಂಕ್ ತೊಗೊಂಡ್ರೆ 7% ಇಂಟ್ರೆಸ್ಟ್ ಆಗ್ತದೆ. ನ್ಯಾಷನಲೈಸ್ ಬ್ಯಾಂಕ್ ತೊಗೊಂಡ್ರೆ ಅವ್ರಿಗೆ EMI ಇದೆಯಲ್ಲ 5,000 ಬರ್ತದೆ ತಿಂಗಳಿಗೆ. ಈಗ ಪ್ರೈವೇಟಲ್ಲಿ ತೊಗೊಂಡ್ರೆ 8,500 ಆಗ್ತದೆ. ಇಂಟ್ರೆಸ್ಟ್ ಅಮೌಂಟ್ ಡಿಫ್ರೆನ್ಸ್ ಆಗ್ತದೆ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಕ್ಕೆ ಒಂದು ಕೆಲಸ ಮಾಡು, ಅದು ಕ್ಯಾಬಿನೆಟ್ ತೊಗೊಂಡು ಕ್ಯಾಬಿನೆಟಲ್ಲಿ ತೊಗೊಂಡು ಕ್ಯಾಬಿನೆಟ್ ಕೂತ್ಕೊಂಡು ಚರ್ಚೆ ಮಾಡುವ ಅಂತ ಹೇಳ್ಬಿಟ್ಟು ಏನು ನ್ಯಾಷನಲೈಸ್ ಬ್ಯಾಂಕ್ ಇತ್ತು ಅಷ್ಟೇ ಬೆನಿಫಿಷರಿ ಕೊಡಬೇಕು. ಏನು ನ್ಯಾಷನಲೈಸ್ ಬ್ಯಾಂಕ್ ಅವ್ರದ್ದು ಏನು ಇಂಟ್ರೆಸ್ಟ್ ಇತ್ತು ಅಷ್ಟೇ ಕೊಡಬೇಕು. ಪ್ರೈವೇಟ್ ಬ್ಯಾಂಕಲ್ಲಿ ಜಾಸ್ತಿ ಇದೆಯಲ್ಲ ಅದು ಸರ್ಕಾರದಿಂದ ಬೇರೆ ಮಾಡಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು ಮನೆ ಮುಖ್ಯಮಂತ್ರಿ ಅಪ್ಪ 1,600 ಕೋಟಿ 12,000 ಮನೆಗಳು. ಏನಕ್ಕಪ್ಪ ಇದು BJP ಅವ್ರು ಮಾಡಿಲ್ಲ? 1,600 ಕೋಟಿ ಸರ್ ಇಂಟ್ರೆಸ್ಟ್ ಅಮೌಂಟಲ್ಲಿ. ಈಗ ಇಲ್ಲ ಅಪ್ಲಿಕೇಶನ್ ಬಂದುಬಿಟ್ಟು ಅದನ್ನು ನಾವು ಫೆಬ್ರವರಿಲಿ ಫೆಬ್ರವರಿಲಿ ಕೊನೆಯಲ್ಲಿ ಅದನ್ನು ಒಂದು 7,800 ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಏನಿಗಿದು BJP ಅವ್ರು ಮಾಡಿಲ್ಲ? ಮಾಧ್ಯಮ ಸ್ನೇಹಿತರು ಕೇಳಬೇಕು ಸರ್ ನೀವು. ಇದು ಬಡವ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಬಡವ್ರು ಒಳ್ಳೇದಾಗಿಕ್ಕೆ ನಾವು ಪುಣ್ಯ ಕಟ್ಕೊಳ್ಬೇಕು, ಬಡವ್ರ ಸೇವೆ ಮಾಡ್ಬೋದಾಗಿತ್ತು BJP. ಏನಕ್ಕೆ 6,000 ಆಯ್ತಿತ್ತು, ಏನಕ್ಕೆ 11,20 ಲಕ್ಷ ಮಾಡಿದ್ರು? 42,000 ಮನೆ ಕಟ್ಟಿಲ್ಲ ಅವರು ಸುಳ್ಳು ಕೇಳ್ರಿ, ಅಶೋಕ್ ಅವ್ರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ, ಇವತ್ತು ಓಪನ್ ಸವಾಲ್ ಹಾಕ್ತೀನಿ ನಾನು. ಅವ್ರು ಹೇಳ್ತಾರೆ ಬರ್ತೀನಿ ನಾನು. ಏನು ನಿಮಿಷ ಹೇಳಿ, 1 ನಿಮಿಷ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈ ಡಾಟಾ ಇದೆ, ಎಲ್ಲೆಲ್ಲಿ 42,000 ಓಪನ್ ಅಶೋಕ್ ಅವ್ರಿಗೆ ಸವಾಲ್.
ಓಪನ್ ಅಶೋಕ್ ಅವರಿಗೆ ಸವಾಲಿದು, ಡಾಟಾ ಇದೆ, ಎಲ್ಲೆಲ್ಲಿ ಮನೆಗಳು ಕಟ್ಟಿದೀವಿ ಎಲ್ಲೆಲ್ಲಿ ಕೊಡ್ತಾ ಇದ್ದೀವಿ ಅಂತ ಡಾಟಾ ಇದೆ. ಅಲ್ಲಿ ಹೋಗಿ ಅವ್ರು ನೋಡಲಿ, ಏನಾದ್ರು ಹೆಚ್ಚು ಕಡಿಮೆ ಏನಾರು ಆಗಿದ್ರೆ ಅವ್ರು ಹೇಳಿದ್ದು ನಾನು ಕೇಳಕ್ಕಿಂತ ಅದ್ರ ಜೊತೆಯಲ್ಲಿ ಬಿಜೆಪಿಯವರಿಗೆ ನಾನು ಓಪನ್ ಸವಾಲ್ ಹಾಕಿದ್ದೀನಿ. ಅಕ್ಟೋಬರ್ 6ನೇ ತಾರೀಕು ಕೊಪ್ಪಳ ಫಂಕ್ಷನ್ ಅಲ್ಲಿ ನಾನು ಸವಾಲ್ ಹಾಕಿದ್ದೀನಿ ಬಿಜೆಪಿಯವರಿಗೆ. ಪಾಪ ಸೋಮಣ್ಣ ಅವ್ರು ಇದ್ರು, ವಸತಿ ಮಂತ್ರಿ ಆಗಿ ಸೋಮಣ್ಣ ಬಹಳ ಪ್ರಯತ್ನ ಮಾಡಿದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇತ್ತು ಸೋಮಣ್ಣನಿಗೆ. ಯಡಿಯೂರಪ್ಪ ಅಂತವನು ಪ್ರಯತ್ನ ಮಾಡಿದ್ರು, ಇಲ್ಲ ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಟಬೇಕಂತ ಬಹಳಷ್ಟು ಸೋಮಣ್ಣ ಅವರು ಯಡಿಯೂರಪ್ಪ ಅಂತವನು ಪ್ರಯತ್ನ ಮಾಡಿದ್ರು, ಬಸವರಾಜ ಬೊಮ್ಮಾಯಿತವನು ಪ್ರಯತ್ನ ಮಾಡಿದ್ರು. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇಲ್ಲ, ಆಗಲಿಲ್ಲ, ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಅವ್ರೇನಾರು ಬಿಜೆಪಿ ಅವಧಿಯಲ್ಲಿ ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ನಾನು ಇವತ್ತೇ ರಾಜಕೀಯದಿಂದ ನಿರ್ವೃತ್ತಿ ತಗೊಳ್ತೀನಿ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ. ಸಾಬೀತು ಪಡ್ಲಿ, ಏನಕ್ಕೆ ಸಾಬೀತು ಪಡ್ತಾ ಇಲ್ಲ ಅವರು? ಓಪನ್ ಸವಾಲ್ ಹಾಕಿದ್ದೀನಿ ನಾನು ಬೇರೆಯವ್ರು ಹಂಗಲ್ಲ. ಮುಖ್ಯಮಂತ್ರಿ ಮುಂದೆನೇ ಈ ಮಾತನ್ನ ಹೇಳಿದ್ದೀನಿ ನಾನು. ಒಂದು ಮನೆ ಏನಾರು ಕೊಟ್ಟಿದ್ರೆ ಸ್ಲಮ್ ಬೋರ್ಡಲ್ಲಿ, ಪಾಪ ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ಬಡವ್ರ ಬಗ್ಗೆ ಅವ್ರ ಕಾಳಜಿ ಇತ್ತು. ಒಂದು ಮನೆ ಸ್ಲಮ್ ಬೋರ್ಡಲ್ಲಿ ಏನಾರು 2019 ಇಂದ 23ವರೆಗೂ ಒಂದು ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿರ್ವೃತ್ತಿ ತಗೊಂಡಿದ್ದೀನಿ. ಬನ್ನಿ, ಯಾವ ಬೇಕು, ಈಗ ವಿರೋಧ ಪಕ್ಷ ನಾಯಕರಿದ್ದಾರೆ, ಅವ್ರು ಕೇಳೋದು ಹಕ್ಕಿದೆ, ಕರೀಲಿ, ನಮ್ಮನ್ನ ಚೇರ್ಮನ್ನ ಕರೀಲಿ. ಈ ಮನೆಗಳು ಕೊಡ್ತಾ ಇದ್ದಾರೆ 42,000 ಮನೆಯಲ್ಲಿ ಲೈವ್ ತೋರಿಸ್ಬೇಕಾ, ವಿಡಿಯೋ ಕಾನ್ಫರೆನ್ಸ್ ಬೇಕಾದ್ರೆ ತೋರಿಸ್ತೀವಿ. ಇಲ್ಲ ನೀವು ಹೋಗ್ಬೇಕಾ, ಸ್ಪಾಟ್ ಹೋಗ್ಬೇಕಾದ್ರೆ ಯಾವ ಸ್ಪಾಟ್ ಹೋಗ್ಬೇಕು ನಾವು ಸಿದ್ಧ. ಮಾತಾಡಿದ್ರಿ, ಬರಲಿ. ಈ SC/ST ಅನುದಾನನ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡು ಡೈವರ್ಟ್ ಮಾಡಿದ್ದಾರೆ. ಮತ್ತೆ ಈ SC/ST ಅವರು ಅಭಿವೃದ್ಧಿಗೂ ಕುಂಠಿತಾಗಿರುವಂತ ಯಾವ ಅಭಿವೃದ್ಧಿನೂ ಎಲ್ಲ ಅಭಿವೃದ್ಧಿ ಕೆಲಸ ನಡೀತಾ ಇದೆ. SC/ST ನಡೀತಾ ಇದೆ, ಅಲ್ಪಸಂಖ್ಯಾತ ನಡೀತಾ ಇದೆ, ಬೇರೆ ನಡೀತಾ ಇದೆ. ನಾನು ಹೇಳಿಲ್ಲ ಸರ್, ಎಲ್ಲ ಜಿಲ್ಲೆಯಲ್ಲಿ ಹೋದ ಬಾರಿ ನಾನು ಹೋಗಿರೋದು ಕಾರ್ಯಕ್ರಮ ಹೇಳ್ತೀನಿ. ನನ್ನ ಮನೆ ಮುಖ್ಯಮಂತ್ರಿಗಳ ಜೊತೆ 7-8 ಜಿಲ್ಲೆಗೆ ಹೋಗಿದ್ದೆ. ನಾನು ಕನಿಷ್ಠ 20,000 ಕೋಟಿದು ಗುದ್ಲಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮ ನಾನು ಹೋಗ್ತೀನಿ. ಈಗ ಮೊನ್ನೆ ಎಲ್ಲೋ ಇದಕ್ಕೆ ಹೋಗಿದ್ರು, ಮನೆ ಮುಖ್ಯಮಂತ್ರಿಗಳು ಗುಲ್ಬರ್ಗ ಎಲ್ಲೋ ಹೋಗಿದ್ರು. 1,900 ಕೋಟಿ 1,600 ಕೋಟಿ ಅಂತ ಪೇಪರ್ ನೋಡಿರ್ಬೋದು. ಎಲ್ಲ ಕಡೆ ನಡೀತಾ ಇದೆ. ಇಷ್ಟೇ ನಾನು ಹೇಳೋದು. ಈಗ ಮನುಷ್ಯನ್ಗೆ ಏನು ಬೇಕಾಗಿರೋದು? ಒಂದು ನಿಮಿಷ, ನನಗೆ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಮನುಷ್ಯನ್ಗೆ ಒಂದು ನಿಮಿಷ ಕೇಳಿ ಸರ್. ಈಗ ನನ್ನ ಮನುಷ್ಯನ್ಗೆ ಏನು ಬೇಕಾಗಿರೋದು? ಮನುಷ್ಯನ್ಗೆ ಬಡವನ್ಗೆ ಏನು ಬೇಕಾಗಿರೋದು? ಹೇಳೋದು ಊಟ, ಒಂದು ಮನೆ, ಅದು ಕೊಡ್ತಾ ಇದ್ದೀವಿ. ಅಕ್ಕಿ ಕೊಡ್ತಾ ಇದ್ದೀವಿ, ಮನೆಗಳು ಕೊಡ್ತಾ ಇದ್ದೀವಿ. ಮನೆ ಹಂಚಿಕೆ ಏಪ್ರಿಲ್ ಆಗಬೇಕಾಗಿತ್ತಲ್ಲ ಸರ್. ಮನೆ ಅವರು ಇಲ್ಲಿವರೆಗೂ 1 ತಿಂಗಳ 2 ತಿಂಗಳ ನಿಮ್ಮ ಇದೆ. ಇಲ್ಲಪ್ಪ, ನೀನು 2 ತಿಂಗಳು 3 ತಿಂಗಳು ಮಾತಾಡ್ತಿರಲಿಲ್ಲ. ಬಿಜೆಪಿ ಕಾಲದಲ್ಲಿ ಒಂದು ಮನೆ ಕೊಟ್ಟಿಲ್ಲ, ಕೊಟ್ಟಿಲ್ಲ ಸರ್. ಅವ್ರು ಕೊಟ್ಟಿಲ್ಲ, ಅವ್ರು ಅದಕ್ಕೆ ಮನೆ ಕಳಿಸ್ಯಾರ ಸರ್. ನಿಮ್ಗೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮಾಡ್ತಾರೆ, ಅದಕ್ಕೆ ಕೊಡ್ತಾ ಇದ್ದೀವಿ ಸರ್. ಏಪ್ರಿಲ್ ಒಳಗೆ ನೀವು ಡೇಟ್ ಫಿಕ್ಸ್ ಮಾಡ್ಕೋತೀರಿ. ಇಲ್ಲ ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಯಾಕೆ ಮಾಡಿಲ್ಲ ಸರ್? ಹೇಳಪ್ಪ, ನಾವು ನವೆಂಬರ್ಗೆ 24ನೇ ತಾರೀಕು ನವೆಂಬರ್ ಕೊಡ್ಬೇಕಂತ ಇದ್ವಿ. ನಾವು ದಿಲ್ಲಿಗೆ ಹೋಗಿ ಆಹ್ವಾನ ಮಾಡಿದ್ವಿ. ರಾಹುಲ್ ಗಾಂಧಿಯಿಂದ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ವಿ. ರಾಹುಲ್ ಗಾಂಧಿಗೆ ಮತ್ತೆ ಖರ್ಗೆ ಸಾಹೇಬ್ರಿಗೆ ಆಹ್ವಾನ ಕೊಟ್ವಿ. ಅವಾಗ ಖರ್ಗೆ ಸಾಹೇಬ್ರು ಏನಂದ್ರು, ನೋಡಪ್ಪ, ಈ ನವೆಂಬರ್ 24 ಅಂದ್ರೆ ಡಿಸೆಂಬರ್ ಬಂದ್ಬಿಡ್ತಾರೆ, ಒಂದೇ ತಿಂಗಳು, ಹೊಸ ವರ್ಷದಲ್ಲಿ ಕೊಡುವ, ಒಳ್ಳೇದಾಗ್ತದೆ. ಹೊಸ ವರ್ಷ ಅಧಿಕಾರ ಹಂಚಿಕೆ ತಿಕ್ಕಾಟ ಸರ್. ಅದೆಲ್ಲ ಏನೇನು ಇಲ್ಲ. ನೋಡಿ, ಇಷ್ಟೇ ಸರ್ ನಾನು ಹೇಳೋದು. ಈಗ 1 ನಿಮಿಷ ಮಾಧ್ಯಮ ಸ್ನೇಹಿತರು ನಾನು ಹೇಳ್ತೀನಿ, ಒಬ್ಬ ಉತ್ತರ ಕೊಡ್ತಾ ಇದ್ದೀನಿ. ಅವತ್ತು ಏನಂದ್ರು ಖರ್ಗೆ ಸಾಹೇಬರು, ಏನು ಹಳೆ ಮೈಸೂರು, ಕನಕಪುರ, ಮೈಸೂರಲ್ಲಿ ಏನು ಅಭಿವೃದ್ಧಿ ಮಾಡಿದ್ರಪ್ಪ, ಇಲ್ಲೂ ಒಂಚೂರು ಮಾಡ್ರಪ್ಪ, ಅಷ್ಟು ಬೇಡ, ಒಂದು 25% ಮಾಡಿ ನೀವು ಆಗಿರೋದಂತ ಹೇಳಿದ್ದಾರೆ. ನಮ್ಮ ಭಾಗದಲ್ಲೂ ಮಾಡಿ ಅಂತ ಹೇಳಿದ್ದಾರೆ. ಯಾವ್ದೇನಿಲ್ಲ, ನಮ್ಮಲ್ಲಿ ಏನೇನೋ ಯಾರು ಈ ವರ್ಷ ಈ ಸರ್ಕಾರದಲ್ಲಿ ಇವ್ರ ಕ್ಷೇತ್ರಕ್ಕೆ 480 ಕೋಟಿ ಸಾಹೇಬರು ಹೇಳ್ತಾ ಇದ್ದಾರೆ. ಇಲ್ಲ, ನಾನು 2.5 ವರ್ಷದಲ್ಲಿ. ಈಗ ತಾವು ಹೇಳೋ ಪ್ರಕಾರ ನಮ್ಮ ಹಿಂದೆ ಬಿಜೆಪಿ 4 ವರ್ಷದ ಆಡಳಿತದ ಒಂದ್ ನಿಮಿಷ ನೋಡ್ರಿ, ನಾನು ಅದನ್ನು ಕಂಪೇರ್ ಮಾಡ್ತೀನಿ, ಸ್ವಲ್ಪ ಕೇಳ್ರಿ. ಅವಾಗ ಕೊಟ್ಟಿದ್ದು 70 ಕೋಟಿ ಮಾತ್ರ. ಎಷ್ಟು? 4 ವರ್ಷ. ನನಗೆ ಈಗ 2 ವರ್ಷದಾಗ ಸುಮಾರು 200 ಕೋಟಿ ರೂಪಾಯಿ ದುಡ್ಡು ತಂದಿದ್ದೀನಿ. 200 ಕೋಟಿ ದುಡ್ಡು ತಂದಿದ್ದೀನಿ. MLAಗಳಿಗೂ 80 ಕೋಟಿ, ನಿಮ್ಗೆ 200 ಕೋಟಿ. ಇದೇ ಮಾಧ್ಯಮದವರು ಹೇಳಪ್ಪ. ನನ್ನಲ್ಲಿ ನಾನು ಹೇಳಿ ಸರ್, ಕೇಳಾದ್ರೂ ಕೇಳಿ. ನಾನು ಕೇಳಾದ್ರೂ ಮನುಷ್ಯ ನಾನು ಹೇಳ್ತೇನೆ, ಅದಕ್ಕೆ ಕೇಳಾದ್ರೂ ಕೇಳಿ. ನಮ್ಮಲ್ಲಿ ಏನಾಗಿತ್ತು, ಬಹಳ ವರ್ಷದಿಂದ ಒಂದು ಕನಸಿತ್ತು. ನಮ್ಮ ಮೈಸೂರು ರೋಡ್ ಇದೆಯಲ್ಲ, ರಾಜ್ಕುಮಾರ್ ಸ್ಟ್ಯಾಚ್ಯೂಗೆ ಇಟ್ಬಿಟ್ಟು ವಿಜಯನಗರವರೆಗೂ 30 ಫೀಟ್ ರೋಡ್ ಇದೆ. 80 ಫೀಟ್ ರೋಡ್ ಆಗ್ಬೇಕಂತ ಬಹಳ ವರ್ಷದಿಂದ ಕನಸಿತ್ತು.
ಬಿಜೆಪಿ ಮಾಡಿಲ್ಲ. ಬಿಜೆಪಿ ಕಾಲದಲ್ಲಿ ನಾನೇ ಪ್ರಪೋಸ್ ಕೊಟ್ಟೆ. ಇವರು ಅಂತ ಇದ್ರು ಮೇಯರ್, ಯಾರೋ ಅವ್ರ ಹೆಸರು ಮಾಡ್ತಿದ್ದೀನಿ ನಾನು, ನಾರಾಯಣ ಬಿಜೆಪಿ ಮೇಯರು, ಅವ್ರನ್ನ ಸ್ಪಾಟ್ ಕರ್ಕೊಂಡು ಹೋಗಿದ್ದೆ. ನೋಡಿ ಸರ್, ಜನಗಳಿಗೆ ಎಷ್ಟು ತೊಂದರೆ ಆಗ್ತದೆ. ಅಲ್ಲಿಂದ ವಿಜಯನಗರದಿಂದ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬೇರೆ ಕಡೆ ಹೋಗ್ಬೇಕಾದ್ರೆ ಇಲ್ಲಿಂದಾನೆ ಹೋಗ್ಬೇಕು. ದಯಮಾಡಿ ರೋಡ್ ವೈಂಡಿಂಗ್ ಆಗಲೇಬೇಕಂತ ಮೇಯರ್ಗೂ ಕರ್ಕೊಂಡು ಹೋಗಿದೆ. ಬಿಜೆಪಿ ಕಾಲದಲ್ಲಿ ಅಶೋಕ್ ಇನ್ಚಾರ್ಜ್ ಇರುವಾಗ 10 ಬಾರಿ ನಾನು ಹೋಗಿದ್ದೀನಿ, ಮಾಡಿಲ್ಲ. 230 ಕೋಟಿ ಬರೀ ರೋಡ್ ವೈಂಡಿಂಗ್ ತಗೊಂಡಿದ್ದು ಹೊಸ ಕಾಮಗಾರಿಯಲ್ಲಿ. ಅಂದರೆ 480 ಕೋಟಿ ಹೆಂಗೆ ತೊಗೊಂಡಿದ್ದೀನಿ. ಆ ಥರ ಇವರು ಸ್ವಂತ 200 ಕೋಟಿ ತೊಗೊಂಡಿರೋದು. ಬೇರೆ ಬೇರೆ ಜಿಲ್ಲೆಯಲ್ಲಿ ಎಷ್ಟು ತೊಗೊಂಡಿದ್ದಾರೆ ಕೇಳಿ ಅನ್ನೋದನ್ನ. ನೀರಾವರಿ ಇರಲಿ, PWD ಇರಲಿ, RDPR ಇರಲಿ, ಕೆಲಸ ನೀವು ಸ್ವಂತ ಕೇಳಬೇಡಿ. ನಾನು ಚಾಮರಾಜಪೇಟೆ ಕ್ಷೇತ್ರಕ್ಕೆ ನಾನು ಟೋಟಲ್ ಈಗ ರೋಡ್ ವೈಂಡಿಂಗ್ ನಮಗೂ ಅಷ್ಟೇ 200 ಕೋಟಿನೇ ಸಿಕ್ಕಿರೋದು. ಅನುದಾನ ಇಂಥ ಕೆಲಸ ಅಂತ ಜನಗಳಿಗೆ ಅನುಕೂಲ ಆಗಂಗಿದ್ರೆ ತೋರಿಸ್ರೆ ಖಂಡಿತ ಮಾಡ್ತಾರೆ. ಅಲ್ಲಿ ಈಗ ರಾಜ್ಯದಲ್ಲಿ ಸರ್ ವಸತಿ ಇಲಾಖೆ ಯಾವುದೇ ಮನೆಗಳಿದೆ ಅದು ಸರ್ಕಾರದಿಂದ ಕಟ್ಟಿರ್ತದೆ. ಅದನ್ನ ಹಂಚಿಕೆ ಮಾಡೋದಕ್ಕಾಗಲಾರ್ದೇ ದುಡ್ಡು ಬಂದಿದ್ದಾವೆ. ಅದು ಗೃಹ ಇಲಾಖೆ, ಇದು ಗೃಹ ಮಂಡಳಿ ಇರ್ಬೋದು ಅಥವಾ ನೀವು ವಸತಿ ಹೇಳ್ತಲ್ಲ ಸರ್, ನಾನು ಹೇಳಕ್ಕೆ ಸರ್ಕಾರದ ಹಣ ಪೋಲಾಗೋದು ಹೋಯ್ತವೆ, ಜನಕ್ಕೂ ಸಿಗ್ಲಿಲ್ಲ. ಯಾಕೆ ಅದನ್ನ ಮಾಡ್ತಾ ಅದೇ ಆಗಿದ್ದು. ಅದಕ್ಕೆ ನಾವು ನಿರ್ಧಾರ ತಗೊಂಡಿದ್ದು ಸರ್ಕಾರ ವತಿಯಿಂದ. ನಿರ್ಧಾರ ಅಲ್ಲ, ಹಂಚಿಕೆ ಇಲ್ಲ ಹೇಳುದು ಇಲ್ಲ. ಏನ್ ಶಾಸಕರು ಟಿಕ್ಕಾಟ್ ಆಗಿದೆಯೋ ಅಥವಾ ಜನರಿಂದ ಇಲ್ಲ, ಹಂಚಿಕೆ ಎಲ್ಲ ಆಗಿದೆ, ಸೆಲೆಕ್ಷನ್ ಎಲ್ಲ ಆಗಿದೆ. ಬೆನಿಫಿಟ್ ಯಾಕೆ ಕೊಡ್ತಾ ಇಲ್ಲ? ದುಡ್ಡಿರ್ಲಿಲ್ಲ ಬರೀ ನಾನು ಹೇಳಕತ್ತಿದ್ದು ರೆಡಿಯಾದ ಮನೆಗಳನ್ನ ನೀವು ಹಂಚಿಕೆ ಮಾಡಿಲ್ಲ ಸರ್. 1 ನಿಮಿಷ. ಈಗ ಹಿಂದೆ ಎಲ್ಲ ಹಿಸ್ಟ್ರಿ ಹೇಳಿದಾರೆ, ಯಾಕಾಗಲಿಲ್ಲ, ಯಾಕಾಯ್ತು ಅನ್ನೋದು. ಈಗ ನಾವು ಮನಿ ಒಂದ್ ಕಡೆ ಎಲ್ಲ ಕಂಪ್ಲೀಟ್ ಮಾಡ್ಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟೇ ಮಾಡೋಣ ಅನ್ನುವಂಥ ದೃಷ್ಟಿಯಿಂದ ಕೆಲವು ಒಂದು 2-3 ತಿಂಗಳ ಹಿಂದೆ ಮುಂದೆ ಆಗಿರ್ಬೋದು. ಆದ್ರೆ 2 ವರ್ಷ ಅಲ್ಲಿ ಕೇಳ್ರಿ, ವರ್ಷ ಸರ್ ನಾವು ಬಂದೇ ಸರ್ಕಾರ 2 ವರ್ಷ ಆಗಿದೆ. 2 ವರ್ಷದಲ್ಲಿ ಇಂಥ ನಿರ್ಧಾರ ತೆಗೆದುಕೊಂಡಿವಿ. ಬಹಳ ದಿಟ್ಟ ನಿರ್ಧಾರ. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವಸತಿ ಸಚಿವರ ಒಂದು ದೂರದೃಷ್ಟಿಯಿಂದ ಈ ನಿರ್ಧಾರ ತಗೊಂಡಿದ್ದಕ್ಕೆ ಇವತ್ತು ಹಂಚಿಕೆ ಆಗ್ತಾ ಇದ್ವಿ. ಅದು ಯಾಕೆ 2 ತಿಂಗಳಾಯ್ತು, 3 ತಿಂಗಳಾಯ್ತು, ಹಿಂದೆ ಆಯ್ತು ಅನ್ನುವಂಥದ್ದು ನೀವು ತಪ್ಪು ತಿಳ್ಕೊಂತ ಇದ್ರಿ. ನಾವು ಕೇಳ್ತಾ ಇರೋದು ವಸತಿ ಇಲಾಖೆದು, ಸ್ಲಂ ಬೋರ್ಡ್ ಕೇಳ್ತಾ ಇಲ್ಲ ಸರ್. ವಸತಿ ಇಲಾಖೆಯಿಂದ ನಿರ್ಮಾಣವಾದ ಮನೆಗಳು ಹಂಚಿಕೆ ಆಗದಾರ್ದೇನೆ ಬಿರುಕು ಬರ್ತಾ ಇದ್ದಾವೆ, ಅದು ಯಾಕೆ ಕೊಡ್ತಾ ಇಲ್ಲ ಅಂತ ಸರ್. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಹಿಂದೆ 4 ವರ್ಷದಲ್ಲಿ ಯಾವುದೂ ಕೂಡ ಅದನ್ನ ಟೇಕಪ್ ಆಗಿರಲಿಲ್ಲ. ಅದಕ್ಕೆ ನಮ್ಮ ಸರ್ಕಾರ ಬಂದಾಗ ಈಗ ಈ ಗ್ಯಾರಂಟಿಯಲ್ಲಿ ಕೂಡ ಇದಕ್ಕೆ ವಿಶೇಷವಾದಂಥ ಒಂದು ಬಜೆಟ್ ಅಲೋಕೇಶನ್ ಮಾಡಿ ಇವತ್ತು ಅದನ್ನೆಲ್ಲ ಕಂಪ್ಲೀಷನ್ ಮಾಡಿ ಅದನ್ನ ಏನೈತೆ ಅದನ್ನ ರೆಕ್ಟಿಫೈ ಮಾಡಿ ಸರಿ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ. ಈಗ ನೀವು ತಾವು ಕೇಳ್ತಾ ಇದ್ರಿ SC ST ಹಣ ಪೂಲ್ ಆಗ್ತಾ ಇದೆ, ಅದಾಗ್ತಾ ಇದೆ. ಎಲ್ರಿ 8 ಸರ್ 1 ನಿಮಿಷ ಕೇಳ್ತಾ ಇದ್ದೀನಿ ಕೇಳ್ರಿ ಸರ್. 8,000 ಕೋಟಿ ಇದ್ದಿದ್ದು 40,000 ಕೋಟಿ ಆಗ್ಬೇಕಂತಂದ್ರೆ ಆ ಬಜೆಟ್ ಅಷ್ಟು ದೊಡ್ಡ ಗಾತ್ರ ಆಗ್ಬೇಕಾದ್ರೆ ಅದಕ್ಕೆ ನಮ್ಗೊಂದು ಕಮಿಟ್ಮೆಂಟ್ ಇದೆ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಅವರ ಒಂದು ದೂರದೃಷ್ಟಿ ಇಟ್ಕೊಂಡು SC ST ಗಳಿಗೆ ಅಷ್ಟು ದೊಡ್ಡ ಬಜೆಟ್ ಅಲೋಕೇಶನ್ ಆಗಿದೆ. ಇವತ್ತು ಅದರಲ್ಲೂ ಕೂಡ ಎಲ್ಲೆಲ್ಲಿ ನಮ್ಮ ಬಜೆಟ್ ಸರಿಯಾಗಿ ಅದನ್ನ ಜನರಿಗೆ ತಲುಪ್ತಾ ಇಲ್ಲ ಅಂತಂದಾಗ ಈಗ 7D ಇತ್ತು, ಹಿಂದೆ ಆ ಸರ್ಕಾರದಾಗೂ ಇತ್ತು. 7D ಇದನ್ನ ಅದನ್ನ ತೆಗೆದುಹಾಕುವಂತ ಕೆಲಸ ಮಾಡಿದ್ರು. ಮತ್ತೆ ಇನ್ನೂ ಕೂಡ ಹೇಳಿದ್ರು ಗ್ಯಾರಂಟಿಯಲ್ಲಿ ಕೂಡ ಯಾರಿಗೆ ಬೇಕಾದ್ರೂ ಹೋಗಲ್ಲ. ಯಾರು ಬೆನಿಫಿಷರಿ SC ST ಇದಾರ ಅದೇ ಬೆನಿಫಿಷರಿಗೆ ಮುಟ್ಟುವಂಥದ್ದು. ಇದೇನು ಈಗಿಂದಲ್ಲ. ಪ್ರತಿ ಯಾವುದೇ ಜನರಲ್ ಪ್ರೋಗ್ರಾಮ್ ಇದ್ದಾಗ ಕೂಡ SC ST ಗಳಿಗೆ ಈ ಹಣ ಕೊಡುವಂಥದ್ದು ಸರ್ವೇ ಸಾಮಾನ್ಯ ಇದ್ದಿದೆ. ಆದರೂ ಕೂಡ ಎಲ್ಲಿ ಸರಿಯಾಗಿ ಅವರಿಗೆ ಅವರ ಒಂದು ಆರ್ಥಿಕ ಸುಧಾರಣೆ ಆಗಲಿಕ್ಕೆ, ಅವರ ಒಂದು ಆರ್ಥಿಕ ಮೇಲ್ ಏತ್ಲಿಕ್ಕೆ ಎಲ್ಲಿ ಆ ಹಣ ಎಲ್ಲಾದರೂ ಒಂದು ಕಡೆ ಡೈವರ್ಟ್ ಆಗ್ತಿದ್ರೆ ಅದನ್ನು ಕೂಡ ಸರಿಪಡಿಸೋಣ ಅಂತ ಹೇಳಿ ಈಗ 7D ಆಸ್ ವೆಲ್ ಆಸ್ 7C ನಲ್ಲಿ ಕೂಡ ಏನೇನು ಲೋಪದೋಷಗಳಿದಾವೆ ಅವನ್ನೆಲ್ಲ ಸರಿಯಾಗಿ ಫಿಗರ್ಸ್ ಅಂಡ್ ಫ್ಯಾಕ್ಟ್ಸ್ ತಗೊಂಡು ಬನ್ರಿ. ಅದರಲ್ಲೂ ಕೂಡ ತಿದ್ದುಪಡಿ ಮಾಡಿ ಅದನ್ನು ಕೂಡ ಸರಿ ಮಾಡೋಣ ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿಗಳು ಒಂದು ನಮ್ದೇನು ಪರಿಷತ್ ಇದೆ, ಪರಿಷತ್ ಸಭೆಯಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ನಿರ್ದೇಶನ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮ ಕೂಡ ಯಾವುದೇನು ನಮ್ಮ SC ST ಹಣ ತಗೊಂಡೋಗಿ ಜನರಲ್ದವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ. SC ST ಹಣ ಕೊಟ್ಟರು ಕೂಡ ಅಲ್ಲಿ ಯಾರು SC ST ಬೆನಿಫಿಷರೀಸ್ ಅದರ ಅವರಿಗೆ ಕೊಡುವಂತ ಕೆಲಸ ಮಾಡಿದ್ದಾರೆ. ಇದೇನು ಹಿಂದೆ ಕೂಡ ಇರಲಿಲ್ಲನ. ಹಿಂದೆ ಕೂಡ ಅವ್ರ ಸರ್ಕಾರ ಇದ್ದಾಗ ಯಾವಾಗ ಯಾಕೆ ಹೇಳಿಲ್ಲ, ಅವರು ಡೈವರ್ಟ್ ಆಯ್ತು, ನಮ್ಮ ಹಣ ಅಲ್ಲಿ ಹೋಗ್ತಿತ್ತು ಅಂತ ಹೇಳಿ ಅವಾಗ ಯಾಕೆ ಬಾಯಿ ತೆಗಿಯಕ್ಕಾಗಿಲ್ಲ, ಈಗ ಯಾಕೆ ಬಾಯಿ ತೆಗಿತಾ ಇದ್ದಾರೆ ಈ ರೀತಿ ಸರ್? ಅದಕ್ಕೆ ನಾವು ಸರಿಪಡ್ತಾ ಇದ್ದೇವೆ. ಎಲ್ಲಿ ಸರಿ ಇಲ್ಲ ಅನ್ನುವಂಥದ್ದು ಸರಿ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಕೂಡ ನಮ್ಮ ಮನೆಗಳು ತಾವು ಕೂಡ ಬಂದು ವಿಸಿಟ್ ಮಾಡಬೇಕು. ನಮ್ಮ ಮನೆಗಳು ನಮ್ಮ ನೋಡಿದ್ರೆ ಅದು ಎಲ್ಲಿ ಪ್ರೈವೇಟ್ ಕನ್ಸ್ಟ್ರಕ್ಷನ್ ಮಾಡಿದ್ದಕ್ಕಿಂತ ಬಹಳ ಅದ್ಭುತವಾಗಿ ಆ ಫೆಸಿಲಿಟೀಸ್, ಅಲ್ಲಿ ಒಂದು ಹಾಸ್ಪಿಟಲ್ ಮಾಡ್ತಾ ಇದ್ದೀವಿ, ಅಲ್ಲಿ ನಮ್ಮ ಲೈಬ್ರರಿ ಮಾಡ್ತಾ ಇದ್ದೀವಿ, ಅಲ್ಲಿ ಒಂದು ಭವನ ಮಾಡ್ತಾ ಇದ್ದೀವಿ, ಅಲ್ಲಿ ಒಂದು ಹೆಲ್ತ್ ಸೆಂಟರ್, ಎಲ್ಲ ಫೆಸಿಲಿಟೀಸ್ ಒಳಗೊಂಡಂತ ಬಹಳ ಅದ್ಭುತವಾದಂತ ಒಂದು ಲೇಔಟ್ ಆಗೈತಿ. ತಾವು ಕೂಡ ನೋಡ್ರಿ. ನೀವು ಹೇಳಿ ಬಿಜೆಪಿ ಅವ್ರಿಗೆ ಹೇಳ್ರಿ ಇಂಥ ಒಳ್ಳೆ ಕೆಲಸ ಮಾಡ್ಯಾರ, ನಿಮ್ ಕಡೆಯಿಂದ ಏನು ಆಗ್ಲಾರ್ದ ಕೆಲಸ ಇವ್ರು ಮಾಡ್ಯಾರ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ತಿಳಿಸಿ. ಈಗ ಒಂದ್ ನಿಮಿಷ ಒಂದು ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೀನಿ. ಇದು ಬಡವ್ರದು
ಇನ್ನು ನಮ್ಮ ರಾಜ್ಯದಲ್ಲ. ಇದರಿಂದ ನಿಮ್ಮಿಂದ ಒಂದು ಮೆಸೇಜ್ ಹೋದ್ರೆ ಏನಾಗ್ತದೆ, ಇಡೀ ದೇಶದಲ್ಲಿ ಒಂದು ಬಡವ್ರಿಗೂ ಒಂದು ಅನುಕೂಲ ಆಗ್ತದೆ. ಅವರೊಬ್ಬ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ, ನಾವು ಮಾಡಬೇಕು. ನಿಮ್ಮಲ್ಲಿ ಕೈ ಜೋಡಿಸಿ ಮಾಡಿ. ನಾನು ಬಡವ್ರ ಬಗ್ಗೆ ಕಾಲೇಜಿಗೆ ಇಟ್ಕೊಂಡಿರ್ತಾರೆ. ಇದು ನನ್ನ ಕಾರ್ಯಕ್ರಮ ಇಲ್ಲ. ಒಂದು ನಿಮಿಷ, ನನ್ನ ಕಾರ್ಯಕ್ರಮ ಒಂದು ನಿಮಿಷ, ಇದು ನನ್ನ ಕಾರ್ಯಕ್ರಮ ಇಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇಲ್ಲ, ಈ ಬಡವ್ರ ಬಗ್ಗೆ ಕಾರ್ಯಕ್ರಮ. ದಯಮಾಡಿ ನಿಮ್ಮ ಮಾಧ್ಯಮದಲ್ಲಿ ಕೈ ಜೋಡಿಸ್ಕೊಂಡು ನೀವು ಮಾಡಿ ಕೇಳ್ತೀನಿ. ನಿಮ್ಮಿಂದ ಪ್ರಚಾರ ಆದರೆ ಬೇರೆ ರಾಜ್ಯದವ್ರು ನೋಡಿದ್ರೆ ಅವ್ರು ಜನ ಹೋಗಿ ಹೇಳ್ತಾರೆ, ಕರ್ನಾಟಕದಲ್ಲಿ ನೋಡಪ್ಪ ಮನೆಗಳು ಫ್ರೀ ಕಟ್ಕೊಂಡವ್ರೆ, ನೀವೇ ಕೊಡಿ ಅಂತ ಆಗ್ತದೆ. ಅದು ಒಂದು ಪುಣ್ಯದ ಕೆಲಸ ಮಾಡಿ ಅಂತ ಕೈ ಜೋಡಿಸ್ಕೊಂಡು ಗೊತ್ತಿಲ್ಲ, ಬಂದಿರ್ಬೋದು, ಗೊತ್ತಿಲ್ಲ. ಈಗ ದಿಲ್ಲಿಗೆ ಶಿವಕುಮಾರ್ ನಿನ್ನೆ ಮಾಧ್ಯಮದವ್ರು ಕೇಳಿದ್ದಾರೆ. ಈಗ KPCC ಅಧ್ಯಕ್ಷರಿದ್ದಾರೆ, ಅವ್ರಿಗೆ ಉಸ್ತುವಾರಿ ಕೊಟ್ಟವ್ರೆ, ಹಾಸನ್ಗೆ ಉಸ್ತುವಾರಿ ಕೊಟ್ಟವ್ರೆ. ಆ ಬಗ್ಗೆ ಮೀಟಿಂಗ್ ಇರೋದು ತಾವೇ ನಿನ್ನೆ ಮಾಧ್ಯಮದಲ್ಲಿ ತೋರಿಸಿದ್ದೀರಾ. ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ, ಹಾಸನ್ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಆವಾಗ ದಿಲ್ಲಿಗೆ ಹೋಗೋದು ಅವ್ರು ಸಹಜ. ಎಲ್ಲ ನಾನು ಅಷ್ಟೇ, ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಕೆಲಸ ಇದ್ರೆ ದಿಲ್ಲಿಗೆ ಹೋದ್ರೆ ನಾವೇನು ಮಾಡ್ತೀವಿ, ಅದು ಕಾಂಗ್ರೆಸ್ ಪಕ್ಷದ ಪದ್ಧತಿ. ನಾವೇನು ಮಾಡ್ತೀವಿ, ಲೋಕಲ್ ದಿಲ್ಲಿಗೆ ಹೋದ್ರೆ ಹೆಡ್ ಕ್ವಾರ್ಟರ್ಗೆ ಹೋದ್ರೆ ನಾವೇನು ಮಾಡ್ತೀವಿ, ರಾಹುಲ್ ಗಾಂಧಿ ಇದಾರ ನೋಡ್ತೀವಿ, ಪ್ರಿಯಾಂಕಾ ಗಾಂಧಿ ಇದಾರ ನೋಡ್ತೀವಿ, ಸೋನಿಯಾ ಗಾಂಧಿ ಅಧ್ಯಕ್ಷರು ಇದಾರ ನೋಡಿ, ಇದ್ರೆ ವೇಣುಗೋಪಾಲ್ ಇದಾರ ನೋಡ್ಬಿಟ್ಟು ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಮಾಡ್ತೀವಿ. ಸಹಜ. ಅದು ಯಾರು ಹೋದ್ರು, ನಾನು ಹೋದ್ರು ಅಷ್ಟೇ, ಶಿವಕುಮಾರ್ ಹೋದ್ರು ಅಷ್ಟೇ, ಯಾರು ಹೋದ್ರು ಅಷ್ಟೇ. ಯಾರು ಹೋದ್ರು ದಿಲ್ಲಿಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಲೀಡರ್ಗಳು ಭೇಟಿ ಮಾಡಬಾರ್ದು, ಅಪಾಯಿಂಟ್ಮೆಂಟ್ ಕೇಳ್ತೀವಿ, ಕೊಟ್ಟರೆ ಭೇಟಿ ಮಾಡ್ತೀವಿ. ನಮ್ಮ ಇಲಾಖೆ ಕೆಲಸ ಮಾಡ್ಕೊಂಡು ನಾವು ಬರ್ತೀವಿ. ಕ್ರಾಂತಿ ಮುಗೀತು. ನೀವೆಂತ ಕ್ರಾಂತಿ 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 ನಾನು ಆವತ್ತೇ ಇಲ್ಲ, ಮಾಧ್ಯಮದಲ್ಲಿ ಜಾಸ್ತಿ ನಾವು ಕೇಳಿ. ನಾನು ದಿಲ್ಲಿಯಲ್ಲೇ ಹೇಳಿದೆ, ನಾನು ನವೆಂಬರ್ ಕ್ರಾಂತಿನಿಲ್ಲ ಪ್ರಾಂತಿನಿಲ್ಲ. ಈ ಯಾರು ನವೆಂಬರಲ್ಲಿ ಕ್ರಾಂತಿ ಅಂದವರು, ಅವ್ರಿಗೆ ನವೆಂಬರ್ ಆದಮೇಲೆ ಬೇದಿವಾದಿ ಶುರು ಆಗ್ತದಂತ ಅವತ್ತೇ ದಿಲ್ಲಿಯಲ್ಲಿ ಹೇಳಿದೆ. ನವೆಂಬರ್ ಹೋಯ್ತು, ಡಿಸೆಂಬರ್ ಹೋಯ್ತು, ಈಗ ಸಂಕ್ರಾಂತಿ ಹೋಯ್ತು, ಈಗ ಉಗಾದಿ ಹಬ್ಬ ಕಾಯ್ತಾ ಇದ್ದಾರೆ. ಉಗಾದಿ ಹಬ್ಬಕ್ಕೆ ಕಾಯ್ತಾ ಇದ್ದಾರೆ. ನಾನು ಹೇಳ್ತಲ್ಲ ಸರ್, ನನ್ನ ಅಭಿಪ್ರಾಯ 2028ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೂತಿರ್ತಾರೆ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ಪ್ರಸಾದಪ್ಪಯಿಂದ, ಜಬ್ಬಾರ್ ಅವರಿಂದ ಸಾಧ್ಯ ಅಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ನಿರ್ಧಾರ ನಾನು ಹೇಳ್ತಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್. ಈಗ ಹೈಕಮಾಂಡ್ ಅವರು DK ಶಿವಕುಮಾರ್ ಬರ್ತಾರ, ಮಾಡಲಿ. DK ಶಿವಕುಮಾರ್ ಆಗ್ತಾರ, ಆಗಲಿ. ಯಾರು ಬೇಕು ಬೀದಿಗೋ ದಾಸಾಯ ಆಗಲಿ, ಹೈಕಮಾಂಡ್ ಅನ್ನು ಒಪ್ಕೊಂಡು. ಅಂದ್ರೆ ಶಾಸಕರಿಗೆ ಕಿಮ್ಮತ್ತಿಲ್ಲ ಸರ್, ಶಾಸಕರಿಗೆ ಕಿಮ್ಮತ್ತಿಲ್ಲ, ಶಾಸಕರಿಗೆ ನಾವೆಲ್ಲ ಹೈಕಮಾಂಡ್. ನಾನು ಹೇಳ್ತಲ್ಲ, ನಾನೊಬ್ಬ ಶಾಸಕ, ಇವರೊಬ್ರು ಶಾಸಕರು. ಈಗ ನಮ್ಮ ಪಕ್ಷ ಹೈಕಮಾಂಡ್ ರೀ. ಈಗ MLA ಎಲ್ಲಾರ್ದವ್ರು ಯಾರಾದರೂ ಮುಖ್ಯಮಂತ್ರಿ ಹೈಕಮಾಂಡ್ ಮಾಡಿದ್ರು, ಯಾರು ಮಾಡಿದ್ರು ಹೈಕಮಾಂಡ್ ಒಪ್ಕೊಂಡು. ಇಲ್ಲ MLA ಅಂದ್ರಿಲ್ಲ, ಒಂದ್ ನಿಮಿಷ. ನಮ್ಮ ಪಕ್ಷ ನ್ಯಾಷನಲ್ ಪಾರ್ಟಿ. ಯಾರು ಬೇಕು MLA ಆಗ್ಬೇಕಂತಾನಿಲ್ಲ. 6 ತಿಂಗಳು ಅವ್ರು ಇದ್ದಿದ್ದವ್ರಿಗೆ MLC ಆಗ್ಬೋದು, MLA ಆಗ್ಬೋದು, ಏನ್ ಬೇಕಾದಾಗ್ಬೋದು. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಬಹಳ ಜನ ಆಗಿದ್ದಾರೆ, ಆ ಥರ ಬಹಳ ಜನ ಆಗಿದ್ದಾರೆ. ಆಮೇಲೆ ಮುಖ್ಯಮಂತ್ರಿ ಆಗಿ ಆಮೇಲೆ 6 ತಿಂಗಳೊಳಗಡೆ ಇಲ್ಲ MLC ಆಗ್ಬೇಕು, ಇಲ್ಲ MLA ಆಗ್ಬೇಕು. ಹಂಗೆ ಆಗಲ್ಲ ಸರ್. ಈಗ ಏನಿದ್ರು ನಮ್ಮ ಪಕ್ಷದ ಹೈಕಮಾಂಡ್ ಪಕ್ಷ. ನಾವ್ ಯಾರು ಏನು ತೀರ್ಮಾನ ಮಾಡೋಕ್ಕಾಗಲ್ಲ ಸರ್. ನಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾನು ಹೇಳಿ, ಸಿದ್ದರಾಮಯ್ಯ 2028ವರೆಗೂ ಇರ್ತಾರಂತ ನನ್ನ ಅಭಿಪ್ರಾಯ. ಬಹಳಷ್ಟು ಆಕಾಂಕ್ಷಿಗಳು ಆಸೆ ಇಟ್ಕೊಂಡು ಸಹಜ ಅದು ಬಹಳ ಜನಕ್ಕೆ ಏನಾಗಿದೆ, ನಾನು ಮಂತ್ರಿ ಆಗ್ಬೇಕಂತ ಬಹಳ ಜನಕ್ಕೆ ಆಸೆ ಇರ್ತದೆ. ಆಮೇಲೆ ಬಹಳ ಜನ ಮಾಧ್ಯಮದವರು ಮೊದಲೇ ಬಾರಿ MLA ಆಗ್ಬಾರ್ದು, ಮಂತ್ರಿ ಆಗ್ಬಾರ್ದು ಎಲ್ಲಿದೆ? ಮೊದಲೇ ಬಾರಿ MLA ಆಗ್ಬಾರ್ದು ಅಂತ ಎಲ್ಲಿದೆ? ಯಾರು ಬೇಕಾದ ಎಲ್ಲರಿಗೂ ಆಸೆ ಇರ್ತದೆ. ಈಗ ನಾನೇ ಮೊದಲೇ ಬಾರಿ MLA 2005 MLA ಆಗಿ ಮೊದಲೇ ಬಾರಿನೇ ಮಂತ್ರಿ ಆದೆ ನಾನು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳಿ ಇದಾರಿಲ್ಲ, ಕೊಂಡ್ರೆಡ್ಡಿ ಅವರು ಇದ್ದಾರೆ, ಪ್ರಸಾದಪ್ಪ ಇಲ್ಲ, ಅವ್ರಿಗೂ ಸೀನಿಯಾರಿಟಿ ಬಂದ್ರಿ, 2ನೇ ಬಾರಿ ಆಗಿದ್ದಾರೆ. ಅಲ್ರಿ, ಇನ್ನು ಮುಂದಾದ್ರೂ CM ಕುರ್ಚಿ ಬಗ್ಗೆ ಇದು ಚರ್ಚೆ ಇಲ್ಲ, ಅದು ಮಾಧ್ಯಮ ಕೈಲಿದೆ. ಇಲ್ಲ ಕೇಳಿ, ನೀವು ಅದು ನಿಲ್ಲಿಸಿದ್ರೆ ಅದು ಮುಗಿದ್ರೆ ಆಟೋಮೆಟಿಕ್. ನೀವು ಏನಾಗಿದೆ ನೀವು ತೋರಿಸ್ತಾ ಇದ್ದೀರಾ, ಅದು ನಡೀತಾ ಇದೆ. ಅಲ್ಲ, ನಿಮ್ಮ MLA ಹೇಳಿದಕ್ಕೆ ಅದು ತೋರಿಸ್ತಾ ಇರೋದು. ಇಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಇಚ್ಛೆ ಸರ್, ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂತ ದಯಮಾಡಿ ನಿಮ್ಮಲ್ಲಿ ಮಾಧ್ಯಮ ಹೇಳ್ತೀನಿ. ನನ್ನ ಪತ್ರಕರ್ತರು ಯಾರು ಮಾಡುವಾಗ ನೀವು ರಾಜ್ಯಾದ್ಯಂತ ಪತ್ರಕರ್ತರಿಗಾಗಿ ಇದು ಮಾಡ್ಕೊಡ್ಸಲ್ಲ ಜಿಲ್ಲೆ ಒಳಗೆ
ಮಾಡುವ ಎಲ್ಲ ಜಿಲ್ಲೆವಾರು ಹವಾ ಮಾಡೋದು ಅಷ್ಟೇ ಆಗ್ಬಿಟ್ಟಿದೆ ಸರ್ ನಮ್ದೆಲ್ಲರಿಗೂ. ಒಂದ್ ಮಾಡ್ರಿ, ಒಂದು ಗೌರ್ಮೆಂಟ್ ನಮ್ಮ ಹೌಸಿಂಗ್ ಅಲ್ಲಿ ಒಂದು ಮಾಧ್ಯಮದವರಿಗೆ ನಂದೊಂದು ಚಿಂತನೆ ಇದೆ. ನಾನು ಹೇಳ್ತೀನಿ, ಅವ್ರ ಮಾತಿಗೆ ಉತ್ತರ ಹೇಳ್ತೀನಿ. ನಂದು ಬಹಳ ಜನ ಮಾಧ್ಯಮದವರು ನನ್ನ ಬಂದಿದ್ರು. ಈಗ ಶಿವಮೊಗ್ಗದವರು ಆಲ್ರೆಡಿ ನಾನು KHB ಲೇಔಟ್ ಮಾಡಿ ನಾನು ಕೊಡ್ತಾ ಇದ್ದೀನಿ. ಇಡೀ ಜಿಲ್ಲೆಯಲ್ಲಿ ಮಾಧ್ಯಮ ಸ್ನೇಹಿತರಿಗೆ, ಮಾಧ್ಯಮ ಅವಕಾಶ ನಾನು ಎಲ್ಲ ಜಿಲ್ಲೆಯಲ್ಲಿ ನಮ್ಮ KHB ಲ್ಯಾಂಡ್ಗಳಿದೆ, ನಾವು ಲೇಔಟ್ ಮಾಡ್ತೀವಿ. ಕಡಿಮೆ ದರದಲ್ಲಿ ಮಾಧ್ಯಮದವ್ರು ಕೊಡ್ಬೇಕಂತ ನನ್ನ ಚಿಂತನೆ ಇದೆ. ಆಲ್ರೆಡಿ ನಾನು ಮೀಟಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಶಿವಮೊಗ್ಗದವ್ರಿಗೆ ಆಲ್ರೆಡಿ ಮೊನ್ನೆ 200 ಎಷ್ಟು ಕೊಟ್ಟಿದ್ದು ಲಕ್ಕಿ ನಾವು 100 ಸೈಟ್ಗಳು ಶಿವಮೊಗ್ಗದಲ್ಲಿ ಕೊಟ್ಟಿದ್ವಿ ಮಾಧ್ಯಮದವ್ರಿಗೆ. ಅದೇ ಥರ ನಾವೇನು ಮಾಡಿ ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಈಗ ಮೊನ್ನೆ ಬಳ್ಳಾರಿ ಇದಕ್ಕೆ ಹೋಗಿದೆ, ನಾವು ವಿಜಯನಗರ ಹೋಗಿದೆ. ವಿಜಯನಗರ ಅವರು ಅದೇ ಅಂದರು, ಸರ್ ನಿಮ್ಮ KHB ಲೇಔಟ್ ಇದೆ, ಅಲ್ಲಿ ನಮ್ಗೊಂದು ಮಾಧ್ಯಮದವ್ರಿಗೆ ಒಂದು ಸೈಡ್ ಮಾಡಿಕೊಡಿ ಅಂತ. ಇಲ್ಲ ಎಲ್ಲ ಮಾಡ್ತೀನಿ. ಈ ನಮ್ಮ ಅವಧಿಯಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮಾಧ್ಯಮ ಸ್ನೇಹಿತರಿಗೆ ಪ್ರಯತ್ನ ಮಾಡ್ತೀನಿ. ನಾನು ಕೊಡ್ಬೇಕಂತ ನನ್ನ ಇದಿದೆ, ಪ್ರಯತ್ನ ಮಾಡಿ ಮಾಡ್ತೀನಿ. ನಾನು ತಮ್ಮ ಸಮ್ಮುಖದಲ್ಲೇ ಎಲ್ಲಾ ಮಾಧ್ಯಮದವ್ರಿಗೆ ನನಗೆ ಕನಿಷ್ಠ ಒಂದು 100 ಮನೆಗಳನ್ನಾದ್ರೂ ಮಾಡಿ ಕೊಡ್ಬೇಕಂತೇಳಿ ನಾನೇ ತಮ್ಮ ಮೂಲಕ ನಾನೇ ಹಾಂ ಸರ್, ಏನು ಸರ್? ಇಲ್ಲ, ಈಗ ಸ್ಲಮ್ ಬೋರ್ಡ್ ಒಂದು ನಿಮಿಷ ಕಂಪ್ಲೀಟ್ ಮಾಡಿಕೊಡಿ. ಒಂದು ನಿಮಿಷ ಸರ್. ಈಗ ಟೋಟಲ್ 1,80,253 ಮನೆ. ಆ ಕ್ಯಾಬಿನೆಟ್ ಅಲ್ಲಿ ಏನಾಯ್ತು, 1,18,813 ಮನೆಗಳು ಸ್ಯಾಂಕ್ಷನ್ ಮಾಡಬೇಕು. ಏನಕ್ಕಂದ್ರೆ ಟೆಂಡರ್ ಎಲ್ಲ ಆಗಿದ್ದು, ಕೆಲಸ ನಡೀತಾ ಇದ್ದಿದ್ದು. ಇನ್ನು 61,000 ಮನೆ ಡ್ರಾಪ್ ಮಾಡಿದ್ರು. ತಿರ್ಗಾ ಮನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿಲ್ಲ ಸರ್, ಬಹಳಷ್ಟು ಕಡೆ ಕೆಲಸ ಶುರು ಆಗ್ಬಿಟ್ಟಿದೆ ಅಂತೆಲ್ಲ ತಿರ್ಗಾ ಕ್ಯಾಬಿನೆಟ್ ಅಲ್ಲಿ ನಾನು ಅದು ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. 1,18,000ದಲ್ಲಿ 36,000 ಆಲ್ರೆಡಿ ಕೊಟ್ಟಿದ್ದೀವಿ ನಾವು. ಇನ್ನು 42,345 ಮನೆ ಕೊಡ್ತಾ ಇದ್ದೀವಿ. ಇನ್ನು ಉಳಿದಿರೋದು 30,000 ಮನೆ ಎಲ್ಲ ಇದೇ ವರ್ಷದಲ್ಲಿ ಏಪ್ರಿಲ್ ಇಲ್ಲ ಮೇದಲ್ಲಿ ಈ ತಿಂಗಳು ಕೊನೆಯಲ್ಲಿ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಪ್ರಶ್ನೆ ಅದಲ್ಲ, ವಸತಿ ಇಲಾಖೆಯಲ್ಲಿ ಇದು ಸ್ಲಮ್ ಬೋರ್ಡ್ ಎಲ್ಲ ಸ್ಲಮ್ ಬೋರ್ಡ್ ಮನೆ. ಜನರಲ್ ಏನ್ ನಿಮ್ದು ಜನರಲ್ ಏನ್ ಮನೆ ಕಟ್ತಾ ಇದ್ರಿ, ಅದ್ರದ್ದೇನ್ ಪ್ಲಾನ್? ಜನರಲ್ ಯಾವ್ದಿಲ್ಲ, 2 ಸ್ಲಮ್ ಬೋರ್ಡ್ ಮನೆಗಳು ಕಟ್ತೀವಿ. ಅದಾದ್ಮೇಲೆ ರಾಜೀವ್ ಗಾಂಧಿ ಆಶ್ರಯ ಸ್ಕೀಮ್ ಅಂತ ಮನೆಗಳು ಕೊಡ್ತೀವಿ. 47,860 ಮನೆ. ಅದನ್ನು ಹೇಳ್ದಲ್ಲ ನಾನು, ಹಿಂದಿನ ಸರ್ಕಾರದಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು ಆ ಮನೆಗಳು ಹಿಂಗೆ ಕೆಲಸ ನಿಂತಿದೆ. ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ, ಆ ಕ್ಯಾಬಿನೆಟ್ ತಂದಿ ಅದು ಅಪ್ರೂವ್ ಮಾಡ್ತಾ ಇದ್ದಾರೆ. 47,860 ಮನೆ. ಅದ್ರ ಜೊತೆಯಲ್ಲಿ ನನಗೆ ವಸತಿ ಇದಕ್ಕೆ ಹೇಳ್ಬಿಡ್ತೀನಿ ನಾನು, ನನ್ನ ಕ್ಷೇತ್ರ ಇಲ್ಲ ಇವ್ರದ್ದು ಅಲ್ಲ. ಈಗ ಆಶ್ರಯ ಮನೆಗಳು ಇವ್ರ ಕ್ಷೇತ್ರದಲ್ಲೂ 860 ಮನೆ ಇದೆ ಅಂತೆ ಇಡೀ ರಾಜ್ಯದಲ್ಲಿ. ಬಳ್ಳಾರಿಯಲ್ಲಿ ಒಂದೇ ಕಡೆ ನೋಡ್ಬೇಕು ಹೆಂಗ್ ಅದ್ಭುತವಾಗಿ ಕಟ್ಟಿದ್ದಾರೆ ಅಂದ್ರೆ ಕಟ್ಟಡಗಳು ನೋಡ್ರೆ ತುಂಬಾ ಖುಷಿ ಪಡ್ತೀರಾ. 5,324 ಮನೆಗಳು ಬಳ್ಳಾರಿಯಲ್ಲಿ ಒಂದೇ ಕಡೆ, ಒಂದೇ ಅಂದ್ರೆ ಬಳ್ಳಾರಿ ಅಂದ್ರೆ ಜಿಲ್ಲೆಗಂತ ಮಾಡಿದ್ದಾರೆ. ಆ ತರ ಮನೆಗಳದ್ದು ಈಗ ಮನೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿನೂ ಅದನ್ನು ರೆಡಿ ಮಾಡ್ಕೊಂಡಿದ್ವಿ, ಒಂದು ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿ. ಬಿಜೆಪಿ ಪಾದಯಾತ್ರೆ ಮಾಡಾಕ್ತಾರೆ ಸರ್, ನಿಮ್ಮ ಉಸ್ತುವಾರಿ ಕ್ಷೇತ್ರದಿಂದ ಏನಂತ ಪಾದಯಾತ್ರೆ ಮಾಡ್ತಾವ್ರೆ? ಇಲ್ಲ, ಏನೋ ಒಂದು ಕಾರಣ ಬೇಕಿಲ್ಲ. ನಾವು ಪಾದಯಾತ್ರೆ ಮಾಡ್ತೀವಿ, ಏನ್ಕೋಶ ಮಾಡಿದ್ವಿ, ನಮ್ಗೆಲ್ಲ ಗೊತ್ತಿಲ್ಲ. ಇಲ್ಲ, ಈಗ ಆ ಘಟನೆ ಆಗಿರೋದು ಆಗಬಾರ್ದಾಗಿತ್ತು. ಘಟನೆ ಬಳ್ಳಾರಿ ಘಟನೆ ಆಗಬಾರ್ದಾಗಿತ್ತು. ಯಾವ ಕಾರಣಕ್ಕಾಗಿದೆ ತಮ್ಗೆಲ್ಲ ಗೊತ್ತಿರೋದ್ರಿಂದ ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಗ್ತದೆ. ಏನೇಳಿ ಆ ದೊಡ್ಡ ಮನಸ್ಸು ಮಾಡಿ ಜನಾರ್ದನ್ ರೆಡ್ಡಿ ಅವರು ಮೋಸ್ಟ್ ಸೀನಿಯರ್ ಲೀಡರ್ ಬಿಜೆಪಿಯಲ್ಲಿ ಮಂತ್ರಿಗಳು ಆಗಿದ್ದವರು, ಅವ್ರು ಒಂದು ದೊಡ್ಡ ಮನಸ್ಸು ಮಾಡಬೇಕಾಗಿ ಏನಾಗಿದೆ, ವಾಲ್ಮೀಕಿ ಸ್ಟ್ಯಾಚ್ಯೂವನ್ನು ಭಾಳ ವರ್ಷದಿಂದ ಕನಸಿತ್ತು. ಬಳ್ಳಾರಿ ಜಿಲ್ಲೆಯಲ್ಲೇ ಸ್ಪೆಷಲಿ ಬಳ್ಳಾರಿ ಟೌನಲ್ಲಿ ಒಂದು ದೊಡ್ಡದಾಗಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಕನಸಿತ್ತು. ಇವರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಭರತ್ ರೆಡ್ಡಿ ಅವರು ಬಂದಾದ್ಮೇಲೆ ಮಾಡಿದ್ದಾರೆ. ಅದು ಜನಗಳಲ್ಲಿ ಒಂದು ಇದ್ದಿತ್ತು, ಕನಸಿತ್ತು, ಅದು ನೆನೆಸು ಮಾಡಿದ್ದಾರೆ ಅವರು. ಆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ಇವ್ರು ಮಾಡೋಕ್ಕಾಗಲಿಲ್ಲ. ಇವ್ರು ಮಾಡ್ತಾರಂತ ಶಬಾಜ್ಗಿರಿ ಕೊಡ್ಬೇಕು ತಾನೆ, ಒಳ್ಳೆ ಕೆಲಸ ತಾನೆ ಅದು. ಆ ಬ್ಯಾನರ್ ಅವ್ರ ಮನೆ ಮುಂದೆನೂ ಕಟ್ಟಿರಲಿಲ್ಲ, ಅಲ್ಲಿ ಎಲ್ಲಿ ಕಟ್ಟಿದ್ರು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಅದೇನಂತ ಪಾದಯಾತ್ರೆ ಮಾಡ್ತಾರೆ? ಆ ಕಾರ್ಯಕ್ರಮಕ್ಕೆ ಯಾರು ಚಾಲನೆ ಕೊಟ್ಟರು, ಏನಾಗಿದೆ ಎಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ದೀರಾ. ಅದೇ ನಾನು ಹೇಳ್ತೀನಿ, ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ, ಇದು ನನ್ನ ಕಾರ್ಯಕ್ರಮ ಇಲ್ಲ, ನಿಮ್ಮ ಕಾರ್ಯಕ್ರಮ ಇಲ್ಲ, ಕಾಂಗ್ರೆಸ್ ಕಾರ್ಯಕ್ರಮ ಇಲ್ಲ. ಇದು ಬಡವ್ರ ಪರ ಕಾರ್ಯಕ್ರಮ. ದಯಮಾಡಿ ನೀವು ಹೆಚ್ಚಿನ ಇದರಲ್ಲಿ ಪ್ರಚಾರ ಮಾಡಿ. ಅದಕ್ಕೆ ಬರ್ತಾ ಇದೆ. 24ನೇರಿಗೆ 11 ಗಂಟೆಗೆ ಕಾರ್ಯಕ್ರಮನ ಶುರು ಮಾಡ್ತೀವಿ. 11:15ಗೆ ಮನೆ ಮುಖ್ಯಮಂತ್ರಿಗಳು ಬರ್ತಾರೆ. ಮೊದಲೇ ಹೋಗ್ಬಿಟ್ಟು ಮನೆಗಳು ಕೊಡ್ತೀವಿ. ಅಲ್ಲಿ ಮನೆ ಮುಖ್ಯಮಂತ್ರಿ ಕೈಯಿಂದ ಅಲ್ಲಿ ಮನೆ ಕೊಟ್ಟು ಎಲ್ಲ ಜಿಲ್ಲೆಯಲ್ಲಿ ಏನು ಮಾಡಿದ್ವಿ, ನಮ್ಮ ಗದಗಲ್ಲಿ, ನಮ್ಮ ತುಮಕೂರಲ್ಲಿ ಜಯಚಂದ್ರ ಅವ್ರು ಮಾತಾಡಿದ್ದಾರೆ, ನಾನೇ ಇರ್ತೀನಿ ಸರ್ ಅಂತ ಹೇಳಿದ್ದಾರೆ. ಬಹಳಷ್ಟು ಕಡೆ ಎಲ್ಲ ಮಂತ್ರಿಗಳು, ಯಾರ ಜಿಲ್ಲೆಯಲ್ಲಿ ಎಲ್ಲ ಲೀಡರ್ಗಳು ಎಲ್ಲ ತಾಲೂಕಲ್ಲಿ
ಅವ್ರ ನೇತೃತ್ವದಲ್ಲೇ ವಿಡಿಯೋ ಕಾನ್ಫರೆನ್ಸ್ ಮಾತ್ರ ಇಲ್ಲಿ ನಾವು ಕೊಡ್ತೀವಿ. ಸಾಂಕೇತಿಕ ವಹಿಸ್ಕೊಡ್ತೀರಿ ಸರ್? ಇಲ್ಲ ಸರ್, ಅವತ್ತು ಸಾಂಕೇತಿಕ ವಹಿಸ್ಕೊಡ್ತೀರಿ ಹಕ್ಕುಪತ್ರಗಳು? ಎಲ್ಲ ಅಲ್ಲಿ ಇಲ್ಲಿ ಎಷ್ಟು ಜನ ಸೇರಿಸ್ತಾರೆ? ಸರ್ ಇಲ್ಲಿ ಸರ್, ಕನಿಷ್ಠ ನಾವು ಸರ್, ಸಾಂಕೇತಿಕವಾಗಿ ಎಷ್ಟು ಕೊಡ್ತೀರಿ ಹಕ್ಕುಪತ್ರಗಳು? ಇಲ್ಲ ಹೇಳ್ತೀನಿ. ಎಷ್ಟು ಈಗ ಫಲಾನುಭವಿಗಳು ಬರ್ತಾರೆ? ಹಕ್ಕುಪತ್ರಗಳು 20,560 ಏನಪ್ಪ 394. 20,300 ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ ಬಹಳ ವರ್ಷದಿಂದ. ಈಗ ನಾವು 20,363 ಮನೆ 63 ಹಕ್ಕುಪತ್ರಗಳು ಕೊಟ್ಟು ಡೀಟೇಲ್ ಕೊಡ್ಬೋದು ಯಾವ್ಯಾವ ಜಿಲ್ಲೆ ಅಂತ. ಜನ ಕನಿಷ್ಠ ನಮ್ದಿರೋದು ಕನಿಷ್ಠ ಮಿನಿಮಮ್ ಅಂದ್ರೆ 2 ಲಕ್ಷ ಜನ ಅಂತೂ ಸೇರ್ಲೇಬೇಕಂತ ಇದ್ವಿ. ನಮ್ಮ ಟಾರ್ಗೆಟ್ ಇರೋದು 3 ಲಕ್ಷ ಜನ ಸೇರ್ಬೇಕಂತ ಟಾರ್ಗೆಟ್ ಇಟ್ಕೊಂಡಿದ್ವಿ. ಈಗ ಹಕ್ಕುಪತ್ರಗಳು ಕೊಡ್ತಾ ಇರೋದು ನೋಡಿ, ಬೆಂಗಳೂರು ಅರ್ಬಂದು 2,793 ಹಕ್ಕುಪತ್ರಗಳು, ರಾಮನಗರ 881, ಕೋಲಾರ 1,395, ತುಮಕೂರು 1,181, ಚಿಕ್ಕಬಳ್ಳಾಪುರ 312, ಮೈಸೂರು 200, ಶಿವಮೊಗ್ಗ 150, ಚಿತ್ರದುರ್ಗ 4,065, ಬಳ್ಳಾರಿ 1,000, ವಿಜಯನಗರ 1,615, ಕಲಬುರಗಿ 1,186, ಬೀದರ್ 350. ಹಂಗಾಗಿ ಒಟ್ಟಾಗಿ 20,345 ಮನೆಗಳು ಕೊಡ್ತಾ ಇದ್ವಿ ಹಕ್ಕುಪತ್ರ ಇದು ಮನೆಗಳ ಜೊತೆ ಹಕ್ಕುಪತ್ರಗಳು ಬಹಳಷ್ಟು ಪೆಂಡಿಂಗ್ ಇತ್ತು. ಹಂಗಾಗಿ ಇಲ್ಲಿ ಕೌಂಟರ್ ಆಗ್ತಾ ಇದ್ವಿ. ಇಲ್ಲಿಂದಾನೇ ಒಂದು 10-15 ಜನಕ್ಕೆ ಸ್ಟೇಜ್ ಮೇಲೆ ಕೊಟ್ಟು ನಾವು 5 ಜಿಲ್ಲೆಗೆ ಏನು ಮಾಡಿದ್ವಿ, ಇಲ್ಲಿ ಕೌಂಟರ್ ಮಾಡಿದ್ದೀವಿ. ಇಲ್ಲಿ ಮಾಡಿಬಿಟ್ಟು ಕೌಂಟರ್ ಹಾಕ್ಬಿಟ್ಟು ಕೌಂಟ್ರಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಯಾವ್ಯಾವ ಜಿಲ್ಲೆದು ಇಲ್ಲಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಇಲ್ಲ, ಇಲ್ಲಿ ಕೌಂಟರ್ ಆಗ್ತಾ ಇದ್ದೀವಿ ನಾವು. ಈಗ ನೋಡಿ, ಇಲ್ಲಿ ನಾವು ಏನು ಮಾಡ್ತಾ ಇದೀವಿ, ಕೌಂಟರ್ ಆಗ್ತಾ ಇದ್ವಿ. ರಾಯಚೂರವ್ರನ್ನ ಕೌಂಟರ್ 469 ರಾಯಚೂರ್ದು, ಧಾರವಾಡದ ಜಿಲ್ಲೆದು 3,000. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.